ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಸಂಗೀತ ಕ್ಷೇತ್ರದ ದಿಗ್ಗಜರು, ಅದ್ಭುತವಾದಂತಹ ಗಾಯಕರು, ಸಂಗೀತದ ಮಾಂತ್ರಿಕ, ಗಾರುಡಿಗ, ಪಂಡಿತರಾದಂತಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್ ಅವರು ನಮ್ಮ ಕನ್ನಡದ ಬಗ್ಗೆ ಎಂಥ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ, ಸರಿಸುಮಾರು 40,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ, 16 ಭಾಷೆಗಳಲ್ಲಿ ಹಾಡಿದ್ದಾರೆ. ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನಾನು ದಕ್ಷಿಣ ಭಾರತದ ಬಹಳಷ್ಟು ಭಾಷೆಗಳಲ್ಲಿ ಹಾಡಿದ್ದೀನಿ, ಆದರೆ ಕನ್ನಡದ ಗೀತೆಗಳನ್ನು ಹಾಡುವಾಗ ನನಗೆ ಎಲ್ಲಿಲ್ಲದ ಒಂದು ಪ್ರೀತಿ, ಒಂದು ಅಭಿಮಾನ ಬರುತ್ತೆ. ಕನ್ನಡಿಗರು ಕೂಡ ಅಂತಹ ಪ್ರೀತಿ ಅಭಿಮಾನವನ್ನು ನನಗೆ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ತಿರುಗುಬಾಣ ಚಿತ್ರದಲ್ಲಿ ಇದೇ ನಾಡು ಇದೇ ಭಾಷೆ ಅನ್ನೋ ಒಂದು ಹಾಡನ್ನು ಹಾಡ್ತಾ ಇರುವಾಗ ಅದರೊಳಗೆ ಒಂದು ಸಾಲು ಬರುತ್ತೆ, 7 ಜನುಮವೇ ಬರಲಿ ಇದೇ ಮಣ್ಣಲ್ಲಿ ಹುಟ್ಟಿ ಬರುವೆನು. ಈ ಸಾಲುಗಳು ನನ್ನ ಮನಸ್ಸಿನಲ್ಲಿ ಮನೆ ಮಾಡಿದೆ, ನಾನು ಎಂದೆಂದೂ ಕೂಡ ಕನ್ನಡದವನು ಅಂತ ಹೇಳ್ತಾರೆ. ಅಂತಹ ಕನ್ನಡಾಭಿಮಾನವನ್ನು ಇಟ್ಕೊಂಡಿರುವಂತಹ ಅದ್ಭುತ ಗಾಯಕ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಏನಕ್ಕೆ SPB ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂತಹ ದಿಗ್ಗಜರ ಜೊತೆಯಲ್ಲಿ ನಮ್ಮ ಅತಿಥಿಗಳು ವೇದಿಕೆಯನ್ನು ಹಂಚಿಕೊಂಡು ಹಾಡುಗಳನ್ನು ಹಾಡಿದ್ದಾರೆ. 30 ವರ್ಷಗಳಿಂದ ಸರಿಸುಮಾರು ಬಹಳಷ್ಟು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಬಂದಿರುವಂತಹ ನಮ್ಮ ಅತಿಥಿಗಳು ಕೇವಲ ನಮ್ಮ ಕರ್ನಾಟಕದಲ್ಲಷ್ಟೇ ಅಲ್ಲ, ಭಾರತದಲ್ಲಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ನಮ್ಮ ಕನ್ನಡದ ಗೀತೆಗಳನ್ನು ಹಾಡೋದ್ರ ಮೂಲಕ ಕನ್ನಡದ ಕಂಪನ್ನು ಪಸರಿಸ್ತಾ ಇದ್ದಾರೆ. ಅಮೆರಿಕಾದ ಅಕ್ಕ ಮಹೋತ್ಸವ ಆಗಿರಬಹುದು, ಮಸ್ಕಟ್ನಲ್ಲಿ ನಡೆದಂತಹ ವಿಶ್ವ ಕನ್ನಡ ಹಬ್ಬ ಆಗಿರಬಹುದು, ಕ್ಯಾಲಿಫೋರ್ನಿಯಾದಲ್ಲಿ ನಡೆದಂತಹ ಕನ್ನಡದ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲೆಲ್ಲೂ ನಮ್ಮ ಅತಿಥಿಗಳ ಗಾಯನವೇ. ಬನ್ನಿ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬರಮಾಡ್ಕೊಳ್ಳೋಣ. ಅದ್ಭುತವಾದಂತಹ ಗಾಯಕಿ, ಮೈಸೂರಿನವರು, ರಶ್ಮಿ ಚಿಕ್ಕಮಗಳೂರು. ಸುಮಾರು 9 ವರ್ಷಗಳಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಲಲಿತ ಕಲಾ ಕಾಲೇಜಿನಲ್ಲಿ ಸಂಗೀತ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳು ರಶ್ಮಿ ಚಿಕ್ಕಮಗಳೂರು. ನಮಸ್ಕಾರ ಮೇಡಮ್. ನಮಸ್ತೆ ಸಿರಿ. ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆಯಲ್ಲಿ ಬಹಳಷ್ಟು ಮಾತಾಡೋದಕ್ಕಿದೆ, ತಿಳ್ಕೊಳ್ಳೋದಕ್ಕಿದೆ, ಸಂಗೀತದ ಪಯಣದ ಬಗ್ಗೆ ಮಾತಾಡೋದಕ್ಕಿದೆ, ಹಾಡುಗಳನ್ನು ಕೇಳೋದಕ್ಕಿದೆ. ನಮ್ಮ ಶುಭೋದಯ ಕರ್ನಾಟಕದ ಪ್ರತೀತಿ ಒಂದೊಳ್ಳೆ ಮಾತು ನೋಡ್ಕೊಂಡ್ ಬಂದ್ಬಿಡೋಣ. ಖಂಡಿತವಾಗ್ಲೂ ಬನ್ನಿ ವೀಕ್ಷಕರೇ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಇಂದಿನ ಒಂದೊಳ್ಳೆ ಮಾತು ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾರೆ, ಕೋಪ ಬಂದಾಗ ಮೌನವಾಗಿರುವುದನ್ನು ಕಲಿಯಿರಿ, ಪ್ರೀತಿ ಇದ್ದಾಗ ಮನಬಿಚ್ಚಿ ಮಾತನಾಡುವುದನ್ನು ಕಲಿಯಿರಿ. ಪ್ರಪಂಚದ ಅರ್ಧದಷ್ಟು ಸಮಸ್ಯೆಗಳು ಮೌನವಾಗಿರಬೇಕಾದಾಗ ಮಾತನಾಡುವುದರಿಂದಲೇ ಸೃಷ್ಟಿಯಾಗತ್ತೆ. ಎಂತಹ ಆಳವಾದ ಅರ್ಥಗರ್ಭಿತವಾದಂಥ ಮಾತಲ್ವಾ? ಅದಕ್ಕೆ ನಮ್ಮ ಹಿರಿಯರು ಆಡ್ಭಾಷೆಯಲ್ಲಿ ಹೇಳ್ತಾರೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಆದರೆ ಯಾವಾಗ ಬಂಗಾರವನ್ನು ಬಳಸಬೇಕು, ಬೆಳ್ಳಿಯನ್ನು ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಲೋಚನೆಗೆ, ನಮ್ಮ ಪರಿಕಲ್ಪನೆಗೆ ಬಿಟ್ಟಿದ್ದು. ಆದ್ದರಿಂದ ಮಾತು, ಮೌನ ಎರಡನ್ನೂ ಕೂಡ ಯಾವ ಸಮಯದಲ್ಲಿ ಬೇಕಾಗುತ್ತೆ ಅಂತ ಯೋಚನೆ ಮಾಡಿ ಬಳಸ್ತಾ ನಮ್ಮ ಬದುಕನ್ನು ಇನ್ನಷ್ಟು ಸುಂದರವಾಗಿ ಕಟ್ಕೊಳ್ಳೋಣ ಅಂತ ಹೇಳ್ತಾ, ಅತಿಥಿಗಳು ಬಂದಿದ್ದಾರೆ. ನಿಮ್ಮ ಜೊತೆ ಮಾತಾಡೋಣವಾ, ಹಾಡುಗಳನ್ನು ಕೇಳೋಣ. ಕಾರ್ಯಕ್ರಮವನ್ನು ನಿಮ್ಮ ಒಂದು ಗಾಯನದೊಂದಿಗೆ ಪ್ರಾರಂಭ ಮಾಡೋಣ. ಮುಂಜಾನೆ ರಾಗ ಅಂತಾನೆ ಹೆಸರುವಾಸಿ ಆ ಗೀತೆಯನ್ನು ನಮ್ಮ ಇಂದಿನ ಕಾರ್ಯಕ್ರಮದಿಂದ ಇನ್ನಷ್ಟು ಮೆರುಗುಗೊಳಿಸ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಅಣ್ಣಮಾಚಾರ್ಯರು ವಾಗ್ಗೇಯಕಾರರು, ಅವರ ಒಂದು ಭೌಳಿ ರಾಗ ಅನ್ನೋದು ಮಾರ್ನಿಂಗ್ ರಾಗ ಆಗುತ್ತೆ. ತುಂಬ ಸುಮಧುರವಾದ ಅದರ ಕಾಮ್ನೆಸ್. ಸೊ ಅದರ ಒಂದು ಅಣ್ಣಮಾಚಾರ್ಯರ ಕೀರ್ತನೆಯಿಂದ ನಮ್ಮ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಖಂಡಿತವಾಗ್ಲೂ. ಶ್ರೀಮನ್ನಾರಾಯಣ
ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು 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 ಕಮಲ ಸತಿ ಮುಖ ಕಮಲ ಕಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ ಕಮಲಾಸನಹಿತ ಗರುಡ ಗಮನ ಶ್ರೀ ಕಮಲನಾಭನಿ ಪದ ಕಮಲಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶರಣು ಶರಣು. ಹಾಡಿನಲ್ಲಿ ಎಂಥ ಸಕಾರಾತ್ಮಕತೆ ಇದೆ ಅಂತ ಹೇಳಿದ್ರೆ, ಹಾಗಾಗಿ ಮುಂಜಾನೆಯ ಹಾಡು ಇಡೀ ದಿನದ ಬೆಳಕನ್ನು ಚೆಲ್ಲುತ್ತೆ, ನಮ್ಮನ್ನ ಇನ್ನಷ್ಟು ಸಂತೋಷಮಯವಾಗಿ ನಮ್ಮ ದಿನವನ್ನ ಕಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಕೆಲವು ರಾಗಗಳೇ ಹಾಗೆ, ನಿಜ. ಬ್ಲಿಸ್ಫುಲ್ ಮಾರ್ನಿಂಗ್ ಪೂರ್ತಿ ದಿನಾನು ಹಾಗೇ ಇರುತ್ತೆ ಅಂತ ಕೆಲವೊಂದು ರಾಗಗಳಿದೆ. ನಿಮ್ಮ ಹಾಡುಗಳಿಂದ ನಮ್ಮ ಕಾರ್ಯಕ್ರಮ ಯಾವಾಗಲೂ ಕೂಡ ಇದೇ ರೀತಿ ಸಕಾರಾತ್ಮಕವಾಗಿ ಬೆಳೀಲಿ ಅಂತ ಆಶಿಸ್ತಾ, ಹೆಸರಿನಲ್ಲೇ ಚಿಕ್ಕಮಗಳೂರಿನ ಚೆಲುವೆ ತಾವು. ಸಂಗೀತಮಯವಾದಂತಹ ಕುಟುಂಬದಲ್ಲಿ ಜನಿಸಿದವರು. ಅಮ್ಮ ಸುಲೋಚನಾ ಭದ್ರಾವತಿ ಆಕಾಶವಾಣಿ ಕಲಾವಿದರು, ಅಪ್ಪ ತಬಲಾ ನುಡಿಸ್ತಾ ಇದ್ರು. ಸಹೋದರರ ಒಳಗಿನ ಒಂದು ಅದ್ಭುತವಾದಂಥ ಸಂಗೀತ ಕುಟುಂಬವನ್ನ ನೆನೆಯೋದಾದ್ರೆ ಏನು ಹೇಳ್ತೀರ? ಅದೇ, ಅದೆಲ್ಲ ಒಂದು ಕಳೆದು ಹೋದ ನೆನಪು, ಅದನ್ನ ಆಗಾಗ ಸ್ಮರಿಸ್ಕೊಳ್ಳೋದೇ ಒಂದು ಖುಷಿ ನನಗೆ. ನಿಜ. ಆ್ಯಂಡ್ ಸಂಗೀತಮಯ ವಾತಾವರಣ ಅಂತ ಮೊದಲೇ ಹೇಳಿದೆ. ಅಮ್ಮ ಏನು ಹಾಡುಗಾರಿಕೆ ಒಂದೇ ಅಲ್ಲ, ಅವರು ವೀಣೆ ನುಡ್ಸೋರು. ಮೊನ್ನೆ ನಮ್ಮ ಮನೆಗೆ ಬಂದಾಗ ಹಾರ್ಮೋನಿಯಂ ತಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಅಷ್ಟುವರೆಗೂ ನನ್ಗೆ ಅವ್ರು ಹಾರ್ಮೋನಿಯಂ ನುಡಿಸ್ತಾರೆ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಖುಷಿ ಆಯ್ತು ನೋಡಿ. ಆಗಿನ ಕಾಲದಲ್ಲಿ ಅವರು ವೇಸ್ಟ್ ಮಾಡ್ತಿರ್ಲಿಲ್ಲ ಟೈಮ್, ಏನಾದ್ರೂ ಒಂದು ಕಲಿಕೆ ಅನ್ನೋ ಸಂಗೀತದಲ್ಲಿ ಹಾಗಿತ್ತು. ಹಾಗೆ ಅಪ್ಪ ಎಲ್ಲೂ ಕಲ್ತಿರ್ಲಿಲ್ಲ, ಆದ್ರೆ ತುಂಬಾ ಚೆನ್ನಾಗಿ ತಬಲಾ ನುಡ್ಸೋರು. ಹಾಗಾಗಿ ನಮ್ಮನೇಲಿ ಈ ಶಿವರಾತ್ರಿ ಜಾಗರಣೆ ಎಲ್ಲ ಮಾಡಿದಾಗ ನಮ್ಮನೇಲಿ ಏನದು ಭಜನೆ ಕಾರ್ಯಕ್ರಮ ನಡೆಯೋದು. ಆಗ ಸಾಮಾನ್ಯ ಊರಿನವರೆಲ್ಲ ಬಂದ್ಬಿಟ್ಟು ಕೂತ್ಕೊಂಡು ಇಡೀ ರಾತ್ರಿ ಜಾಗರಣೆ ಅಂತ ಮಾಡೋರು. ಅದು ನನಗೆ ಪ್ರಾರಂಭ, ನನ್ನ ಒಂಥರ ಸಂಗೀತಮಯ ವಾತಾವರಣ ಸೃಷ್ಟಿ ಆಗಿದ್ದು ಆ ಪ್ರಾರಂಭಿಕ ದಿನಗಳಲ್ಲಿ ನನಗೆ ನಮ್ಮನೇಲೂ ಸಂಗೀತ ಇದೆ ಅಂತ ಒಂಥರ ಗಾಡ್ ಗಿಫ್ಟ್ ಅಂತ ಕರೀತಾರೆ ಸಂಗೀತನ. ಹಾಗೆ ನನ್ನಲ್ಲೂ ಬಂತು. ಆದ್ರೆ ಹೇಳ್ತಾ ಹೋಗ್ತೀನಿ. ಖಂಡಿತವಾಗ್ಲು ತಂದೆ ತಾಯಿಯನ್ನ ನೆನೆಸ್ಕೊಂಡಾಗ, ಸಹೋದರರ ಬಂಧುತ್ವದ ಬಗ್ಗೆ ಮಾತಾಡೋದಾದ್ರೆ, ಒಂದು ಹಾಡಿನ ಮೂಲಕ ಗಾಯಕರಿಂದ ಯಾಕೆ ಹೇಳ್ಬಾರ್ದು? ಯಾವ ಹಾಡು ಹಾಡ್ತೀರಿ? ಖಂಡಿತವಾಗ್ಲು ನೀವು ಕೇಳಿಲ್ಲ ಆದ್ರೂ ನನಗೆ ಹಾಡು ಹೇಳ್ತಾ ಇದ್ದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿದೆ. ಚಿನ್ನದ ಗೊಂಬೆ ಅಂತ, ಕಪ್ಪು ಬಿಳುಪು ಕಾಲದ್ದು. ತಾಯ ತೊರೆದು ಗಳಿಗೆ ಕೂಡ ಅಗಲಲಾರದು, ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು. ಜಾಣ ಮರಿ ಮುದ್ದು ಕೋಳಿ ಮಾತನಾಡದು, ಜಾಣ ಮರಿ ಮುದ್ದು ಕೋಳಿ ಮಾತನಾಡದು. ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ, ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ. ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ. ನಾನೇ ಆ ಕೋಳಿ. ಮುದ್ದಾದ ಕೋಳಿ. 3 ಜನ ಅಣ್ಣಂದ್ರು ಇದ್ರು. ಒಂಥರ ಇದೆಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ ಈ ಸಾಹಿತ್ಯ ನನ್ಗೇನೆ ಬರ್ದಿದಾರೇನೋ ಅಂತ ಅನ್ಸಲ್ಲ. ನಿಜವಾಗಿಯೂ ಎಲ್ಲ ಹೆಣ್ಮಕ್ಳು ಅನ್ಕೊಳ್ಳೋದೇನಂದ್ರೆ,
ಅವರು ತವರನ್ನ ಬಿಟ್ಟು ಹಾರುವಂತಹ ಪಕ್ಷಿಗಳಿಗೆ ತವರು ಮನೆ ಯಾವಾಗ್ಲೂ ಒಂದು ಸುಂದರವಾದಂತಹ ಅರಮನೆಯೇ. ಹೌದು. ಅಲ್ಲಿ ಬೆಳೆದಂತಹ ವಾತಾವರಣ ಕಲಿತದ್ದು ಇಡೀ ಬದುಕಿಗೆ ಒಂದು ಹೊಸ ದಾರಿಯನ್ನ ಬೆಳಕನ್ನ ಚೆಲ್ತಾ ಹೋಗುತ್ತೆ. ನಾವು ಕೂಡ ಎಲ್ಲರಿಂದ ಕಲಿತು ಈಗ ನಮ್ಮ ಸಮಾಜಕ್ಕೆ ಆ ಕಲಿಕೆಯನ್ನ ಆ ಸಂಸ್ಕಾರವನ್ನ ನೀಡ್ತಾ ಬರ್ತಾ ಇದ್ದೀರಿ. ಪ್ರಸನ್ನ ಲಕ್ಷ್ಮಿ ಮೇಡಮ್ ಅವ್ರ ಹೆಸರು ತಗೊಳಕ್ ಇಷ್ಟಪಡ್ತೀನಿ. ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಅಮ್ಮನ ಬಿಟ್ರೆ ನಿಮಗೆ ಗುರುಗಳಾಗಿ ನಿಂತವರು ಅವರು. MES ಶಾಲೆಯಲ್ಲಿ ಓದುವಾಗ ಅಂತ ಅನ್ಸುತ್ತೆ ಅಲ್ವಾ? ಹೇಳಿ, ಅವರಿಂದ ಕಲಿತದ್ದು. ಅದು ನಾನು ಈ ಕಡೆ ನಾಟಿನೂ ಅಲ್ಲ, ಈ ಕಡೆ ತುಂಬ ಪಾಪನೂ ಅಲ್ಲ ಹಾಗೆ. ಯಾಕಂದರೆ ನಮಗೆ ಚಿಕ್ಕಮಗಳೂರಲ್ಲಿ ನಾನು ಓದ್ತಾ ಇದ್ದಿದ್ದು, ಅಲ್ಲಿಂದ ನನ್ನ ಊರಿಗೆ ತೊಗರಿ ಹಂಕಲ್ ಅಂತ, ಅಲ್ಲಿಗೆ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ನಾನು ಸ್ಕೂಲ್ ಮುಗಿಸ್ಬಿಟ್ಟು ಬಸ್ಸಲ್ಲಿ ಪ್ರಯಾಣ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಚಂಗಿ ಹೊಡೆಯೋದು ಅಂತಾರಲ್ಲ, ಆ ಥರ ಎಲ್ಲ ಮಾಡ್ತಾ ಇದ್ದೆ. ನನಗೆ ಕ್ಲಾಸಿಕಲ್ ಮ್ಯೂಸಿಕ್ ಅಷ್ಟು ಇಷ್ಟ ಇರಲಿಲ್ಲ. ನೋಡಿ ಜೀವನ ಬದಲಾವಣೆ ಹೇಗಿರುತ್ತೆ ಅಂದರೆ, ಈಗ ಸಂಗೀತ ಉಪನ್ಯಾಸಕಿ, ಆಗ ನನಗೆ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ತುಂಬ ಚಂಗಿ ಹೊಡಿತಿದ್ದೆ, ನಾನು ಕ್ಲಾಸ್ಗೆ ಹೋಗಲ್ಲ ಅಂತ. ಆದರೆ ಪ್ರಸನ್ನ ಲಕ್ಷ್ಮಿ ಮ್ಯಾಮು, ಇಷ್ಟು ಒಳ್ಳೆ ಕಂಠ ಇದೆ ನಿನಗೆ, ಯಾಕೆ ನೀನು ಅದನ್ನು ಏನು ವೇಸ್ಟ್ ಮಾಡ್ಕೋಬಾರ್ದು, ಯೂಸ್ ಮಾಡ್ಕೋಬೇಕು ಅಂತೇಳಿ. ನಾನು ನಿಜ ಈಗಲೂ ನಂಗೆ ನೆನಪಿದೆ, ನನ್ನ ಕಿವಿ ಹಿಂಡಿ ಕೆಂಪಾಗಿರ್ತಾ ಇತ್ತು. ನನ್ನ ಕಿವಿ ಹಿಂಡಿ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಅವ್ರ ಮನೆಯಲ್ಲೇನೆ ಅಷ್ಟು ಒಂಥರ ತಳಹದಿ ಅಂತಾರೆ, ಶಾಸ್ತ್ರೀಯ ಸಂಗೀತದ ತಳಹದಿ ಹಾಕ್ದವರು ಅಫಿಷಿಯಲ್ ಆಗಿ ನನಗೆ ಪ್ರಸನ್ನ ಲಕ್ಷ್ಮಿ ಮ್ಯಾಮ್. ಸೊ ನಾನು ಯಾವತ್ತಿಗೂ ಅವ್ರನ್ನ ಮರೆಯಲ್ಲ. ನೋಡಿ, ಆ ಗುರುಗಳಿಗೆ ನೀವು ಅವರ ಬದುಕಿನಲ್ಲಿ ಎಷ್ಟು ದಿನಗಳಿರ್ತಿರೋ ಗೊತ್ತಿರೋದಿಲ್ಲ, ಆದರೆ ಎಲ್ಲ ಗುರುಗಳು ಅವರ ಶಿಷ್ಯರ ಬದುಕಿನಲ್ಲಿ ಒಂದು ಛಾಪನ್ನ ಮೂಡಿಸಿರ್ತಾರಲ್ಲ, ಅದು ನಿಜವಾಗಿಯೂ ತಾವು ಗುರುಗಳಾಗಿ ಬಹಳಷ್ಟು ವಿದ್ಯಾರ್ಥಿಗಳ ಬದುಕಿನಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತೀರಿ. ಆ ಗುರುಗಳ ಸ್ಥಾನವೇ ಅಂತಹ ಗೌರವಪೂರ್ಣವಾದದ್ದು, ದೇವರ ಸ್ಥಾನವದು. ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ನನ್ನ ಸೌಭಾಗ್ಯ ಅನಿಸುತ್ತೆ. ನಾನು ಒಬ್ಬ ಗುರುವಾಗಿರೋದು ತುಂಬ ಹೆಮ್ಮೆ ಪಡ್ತೀನಿ. ಮತ್ತು ತುಂಬ ಅದೇ ನನ್ನ ಸೌಭಾಗ್ಯ ಅಂತ. ಖಂಡಿತವಾಗ್ಲೂ ಅದು ನಮ್ಮೆಲ್ಲರ ಸೌಭಾಗ್ಯವೂ ಕೂಡ ಹೌದು. ತಮ್ಮ ಹೆಸರು ರಶ್ಮಿ ಚಿಕ್ಕಮಗಳೂರು ಅವರು ಅಂದ ತಕ್ಷಣ ಎಲ್ಲರೂ ಹೇಳೋದು ಅತಿ ಹೆಚ್ಚು ನಮ್ಮ ಕನ್ನಡದ ಕವಿಗಳ ಗೀತೆಯನ್ನು ತುಂಬ ಸುಸ್ಪಷ್ಟವಾಗಿ ಮನಸ್ಸಿಗೆ ಮುಟ್ಟುವ ಹಾಗೆ ಅವರ ಭಾವನೆಗಳನ್ನು ಕೇಳುಗರ ಮನಸ್ಸಿನಲ್ಲಿ ಇಳಿಸುವಂತಹ ಒಂದು ಅದ್ಭುತವಾದಂತಹ ಗಾಯಕಿ ಅಂತ. ಗೋಪಾಲಕೃಷ್ಣ ಅಡಿಗರ ಹಾಡುಗಳನ್ನು ನಿಮ್ಮ ಧ್ವನಿಯಲ್ಲಿ ಕೇಳ್ತಾ ಇದ್ರೆ ನಿಜವಾಗಿಯೂ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದವರು ತಾವು. ಗೋಪಾಲಕೃಷ್ಣ ಅಡಿಗರ ಗೀತೆಯನ್ನು ಹಾಡ್ತೀರಾ? ಖಂಡಿತವಾಗ್ಲೂ. ನೀವು ಕೇಳ್ತಾ ಇದ್ದಂಗೆ ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಮೊದಲಿಂದನೂ ನಾನು ಭಾವಗೀತೆಗಳನ್ನು ಕೇಳ್ಕೊಂಡು ಬೆಳೆದವಳು. ನನ್ನ ಅಮ್ಮನೂ ತುಂಬ ಭಾವಗೀತೆ ಹಾಡ್ತಾಯಿದ್ರು. ಹಾಗಾಗಿ ಭಾವಗೀತೆ ಅಂದರೆ ನನಗೆ ಒಂಥರ ಎರಡು ಬಾಯಿ ಅಂತಾರೆ, ಆ ಥರ ನನಗೆ. ಸೊ ಗೋಪಾಲಕೃಷ್ಣ ಅಡಿಗರ ಒಂದು ಭಾವಗೀತೆ ಹಾಡ್ತೀನಿ. ಖಂಡಿತವಾಗ್ಲೂ. ಮೈಸೂರು ಅನಂತ ಸ್ವಾಮಿ ಅವರು ಇದರ ಸಂಯೋಜನೆ ಮಾಡಿದ್ದಾರೆ. ಆಗು ನೀನು ಇಬ್ಬನಿ ನೆಲೆಸುವ ಹೂವು, ದುಂಬಿ ಮೊರೆವ ಮಹಲು ಬರಲಿ ಅಲ್ಲಿ ಗಿಳಿಕೋಗಿಲೆ ಒರೆಯಲಿಲ್ಲ ಅಹವಾಲು. ಆಗು ನೀನು ಆಗು ನೀನು ಆಗು ನೀನು ಇಬ್ಬನಿ ನೆಲೆಸುವ ಹೂವು. ಈಗೊಂದು ಅದೇ ಗೋಪಾಲಕೃಷ್ಣ ಅಡಿಗರ್ದು ಅನಂತಸ್ವಾಮಿ ಅವರ ಕಂಪೋಸಿಷನ್ನೇ ಇನ್ನೊಂದು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ. ಖಂಡಿತವಾಗ್ಲೂ. ಸೇಮ್ ರಾಗ. ಹೂ ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದೆ ರಿಂಗಣ ಯಾವ ಮೋಹನ ಮುರಳಿ ಕರೆತು ದೂರ ತೀರಕ್ಕೆ ನಿನ್ನನು ಆಗು ನೀನು ಇಬ್ಬನಿ ನೆಲೆಸುವ ಹೂ. ನೋಡಿ, ಇದೇ ಬೇರೆ ಅದೇ ಬೇರೆ, ಆದರೆ ಒಂದೇ ರಾಗ. ನಾವೆಲ್ಲಿ ಇದನ್ನ ಮಿಕ್ಸ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಎರಡು ನನಗೆ ತುಂಬ ಮೆಚ್ಚಿನಾಗೈತೆ. ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ರೆ
ಮನಸ್ಸು ಅನ್ನೋ ಒಂದು ದೊಡ್ಡ ಸರೋವರ ಇದ್ರೆ ಅದರ ಅಂತರಾಳಕ್ಕೆ ಹೋಗುತ್ತೆ ಅಂತ ಅನ್ಸುತ್ತಲ್ಲ, ಆ ಅನುಭವವನ್ನ ಕೇಳಿಗಿರಂಗ್ ಮಾಡ್ತೀರಿ. ಧನ್ಯ. ಅದು ಒಬ್ಬ ಕಲಾವಿದನಿಗಿರುವಂತಹ ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಖಂಡಿತ. SP B ಸರ್ ಅವ್ರ ಬಗ್ಗೆ ಮಾತಾಡಿದೆ ಪ್ರಾರಂಭಿಕದಲ್ಲಿ. ಎದೆ ತುಂಬಿ ಹಾಡುವೆನು ಅನ್ವೇಷಣೆ ಅಂತ ಹೇಳಿ ನಡೀತಿರುತ್ತೆ. ತಮಗ್ ಗೊತ್ತಾಗುತ್ತೆ ಅವಾಗ ವಿದ್ಯಾರ್ಥಿ ದಸೆಯಲ್ಲಿ ಅಂತ ಅನ್ಸುತ್ತೆ. ಮದುವೆ ಆಗಿತ್ತಾ? ಕ್ಯಾಸೆಟ್ ಮಾಡಿ ಕಳಿಸ್ತೀರಾ, ಆಮೇಲಿಂದ ಕರೆ ಬರುತ್ತೆ, ಹೈದರಾಬಾದ್ಗೆ ಹೋಗ್ತೀರಾ, ಏನಾಗುತ್ತೆ, ಯಾವೆಲ್ಲ ಹಾಡುಗಳನ್ನ ಹಾಡಿದ್ರಿ, ಅಂತಹ ದಿಗ್ಗಜರನ್ನ ಭೇಟಿ ಮಾಡದಂತಹ ಕ್ಷಣಗಳು ಹೇಗಿತ್ತು? ತುಂಬ ನೆನೆಸ್ಕೋತಾ ಇರ್ತೀನಿ. ದಿಗ್ಗಜರು ಅಂತ ಯಾಕೆ ಅವ್ರನ್ನ ಕರೀತಾರೆ ಅಲ್ವಾ, ಅದಕ್ಕೊಂದು ದಿಗ್ಗಜತನ ಇರುತ್ತೆ. ಅದು SP B ಸರ್ ಹತ್ರ ಇತ್ತು. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಫಾಲೋವರು SP B ಸರ್ದು. ಹಾಡುಗಾರಿಕೆಯಲ್ಲೇ ಆಗಲಿ, ಅವರು ಒಂದೊಂದು ಪದದ ಅವರು ಹೇಳೋದಾಗ ಆ ಎಕ್ಸ್ಪ್ರೆಷನ್ನು ಅದೆಲ್ಲ ನಾನು ತುಂಬ ಅಳವಡಿಸ್ಕೊಳ್ತೀನಿ, ತುಂಬಾ. ಆಮೇಲೆ ನಾನು ಈಗ ಏನಾಗಿದ್ದೀನೋ ಅದರ ಹಿಂದೆ SP B ಸರ್ ಇದ್ದಾರೆ ಅಂತ ಹೇಳ್ಕೊಳ್ಳೋಕೆ, ಒಬ್ಬ ದೇವರು ಅಂತ ಏನು ನಮ್ಮ ಹಿಂದೆ ಇರ್ತಾರೋ ಅಭಯ ಹಸ್ತ, ಹಾಗೆ ನನಗೆ SP B ಸರ್. ಯಾಕಂದರೆ ಅದು ಹೇಳ್ತೀನಿ ಆಮೇಲೆ ಏನಕ್ಕೆ ಅಂತ, ಅದೊಂದು ಟ್ವಿಸ್ಟ್ ಇದೆ, ಟರ್ನಿಂಗ್ ಪಾಯಿಂಟ್ ನನಗೆ. ಹಾಗೆ SP B ಸರ್ಗೆ ಅಂತ ಅನ್ವೇಷಣೆ ಕಾರ್ಯಕ್ರಮಕ್ಕೆ ಹೊಸ ಹೊಸ ಗಾಯಕರನ್ನ ಹುಡುಕ್ತಾ ಇದ್ರು ಅವರು. ಆಗ ಬಂದಂಥ ಅವಕಾಶ ಇದು. ಆಗ ಸೆಲೆಕ್ಟ್ ಆದೆ ನಾನು. ಹೈದರಾಬಾದಿಗೆ ಹೋದ್ವಿ. ಅಲ್ಲೂ ಅಷ್ಟೇ SP B ಸರ್ ಜೊತೆ ಒಂದು 10 days ಡೈಲಿ ಅವ್ರ ಜೊತೆ ಕಾಲ ಕಳೆದ್ವಿ. ಹಾಗೆ ನಾನು ಅವರ ನಡವಳಿಕೆಗಳನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ನನ್ನೊಳಗೆ ಹೇಳಿಸ್ಕೊಂಡೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲಿ ಅವ್ರ ಜೊತೆ ಡ್ಯುಯೆಟ್ 3 ಹಾಡು ಡ್ಯುಯೆಟ್ ಇತ್ತು ನನಗೆ. ಆಮೇಲೆ ನಮಗೊಂದು ಅವರು ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮ ವಾಯ್ಸ್ಗೆ ಯಾವುದು ಸೂಟ್ ಆಗುತ್ತೆ ಆ ಥರ ಹಾಡುಗಳನ್ನು ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಅದು ನನಗೆ ವಾಣಿ ಜಯರಾಮ್ ಅವ್ರು ಹಾಡಿರೋದು ಅಪರಿಚಿತ ಅನ್ನೋ ಸಿನಿಮಾದದು. ತುಂಬ ಚೆನ್ನಾಗಿದೆ ಅದು, ನೀವು ಕೇಳಿರ್ಲಿಕ್ಕಿಲ್ವೇನೋ ಗೊತ್ತಿಲ್ಲ. ಸವಿ ನೆನಪುಗಳು ಬೇಕು, ಸವಿಯಲಿ ಬದುಕು, ಕಹಿ ನೆನಪು ಸಾಕೊಂದು ಮಾಸಲಿ ಬದುಕು, ಬಿಂಬಿಡದ ಆ ನೆನಪು ಮರುಕಳಿಸಿ ದಿನವೆಲ್ಲ ಕಾಡುತ್ತಿದೆ ಮನವ, ಸವಿ ನೆನಪುಗಳು ಬೇಕು, ಸವಿಯಲಿ ಬದುಕು. ಇದು ಅವರ ಜೊತೆ 3 ಡ್ಯುಯೆಟ್ ಜೊತೆಗೆ ಇದನ್ನ ಅವರು ರಿಕ್ವೆಸ್ಟ್ ಮಾಡಿ ಹಾಡಿಸಿದ್ದು ಹಾಡು. ಅಲ್ಲ, ನನ್ನ ಹೆಸರು ಸವಿ ಅಂತ ಆದ್ರೂ ನಿಜವಾಗಿ ಅಷ್ಟು ಸವಿಯಾಗಿದೆಯಾ ಅಂತ ನಿಮ್ಮ ಗಾಯನದ ಹಾಡುಗಳನ್ನ ಕೇಳ್ತಾ ಇದ್ರೆ ನನಗೂ ಖುಷಿ ಆಗುತ್ತೆ. ಇಷ್ಟು ಸವಿಯಾಗಿರುವಂತ ಹೆಸರು ಇಟ್ಟಿದಾರಲ್ಲ ಅಂತ ಅಲ್ವಾ. ಆ ಸವಿ ಅನ್ನೋದಕ್ಕೆ ಎಷ್ಟು ಚಂದ ನೋಡಿ, ಅದು ನಾವು ಒಂಥರ ಉಚ್ಚಾರಣೆ ಮಾಡೋದಕ್ಕೆ ಖುಷಿ ನನಗೆ, ಅದು ಸವಿ ಅನ್ನೋದು. ಇವುಗಳ ಜೊತೆಯಲ್ಲಿ ನಿಮ್ಮ ಮತ್ತೊಂದು ತಿರುವು ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರಿ. ಆ ತಿರುವು ಬಗ್ಗೆ ನಾನು ಹೇಳೋದಾದ್ರೆ, ಹೇಳಿದ್ರಿ ಪ್ರಸ್ತುತ ನಾನಿವಾಗ ಶಾಸ್ತ್ರೀಯ ಸಂಗೀತದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ, ಆದರೆ ಪ್ರಾರಂಭಿಕ ದಿನಗಳಲ್ಲಿ ಅದರ ಆಸಕ್ತಿಯೇ ನನಗಿರಲಿಲ್ಲ ಅಂತ. ಶಾಸ್ತ್ರೀಯ ಸಂಗೀತದ ಹುಟ್ಟು ಅಥವಾ ಮರುಹುಟ್ಟು ಆಗಿದ್ದ ಕ್ಷಣಗಳನ್ನು ಹೇಳೋದಾದರೆ ಹೇಳ್ತೀನಿ. ಏನಂದರೆ, ಒಬ್ಬ ಗೃಹಿಣಿಯಾಗಿ ಏನೋ ಒಂದು ಸಾಧಿಸಬೇಕು ಅನ್ನೋ ಛಲ ಇರೋರಾಗಿ ಮದುವೆ ಆದಮೇಲೆ ಕ್ರಮೇಣ ಕೆಲವರು ಅದನ್ನು ಒಳಗಡೆನೆ ಅದುಮಿಟ್ಕೊಂಡ್ಬಿಟ್ಟು ಅಲ್ಲಿಗೆ ಮುಗಿಸ್ಕೊಬಿಡ್ತಾರೆ. ಆದರೆ ನನಗೆ ಅತ್ತೆ ಮನೆಯಲ್ಲೂ ನನಗೆ ಸಪೋರ್ಟ್ ತುಂಬ ಇದ್ದಿದ್ದರಿಂದ, ನಮ್ಮ ಮನೆಯಲ್ಲೂ ಅಫ್ಕೋರ್ಸ್ ಇದ್ದಿದ್ದರಿಂದ ನಾನು ಈ ಹಂತಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. SP B ಸರ್ ಜೊತೆ ಒಂದು ಹಾಡಿದೆ, ಬಾನು ಭೂಮಿಯ ಮಿಲನವ ಬಯಸುತ್ತಾ ಬಾಗಿದೆ ಅಂತೇನೋ ಒಂದು ಹಾಡಿದೆ. ಆದರೆ ಅದು ಸ್ವಲ್ಪ ನನಗೆ ತಾಳ ಮಿಸ್ ಆಗ್ತಾ ಇತ್ತು. ಇಲ್ಲೇನೋ ಹಾಡ್ಬಿಟ್ಟಿದ್ವಿ ನಾವು ರೆಕಾರ್ಡಿಂಗಲ್ಲಿ, ಬಟ್ ಅಲ್ಲಿ ಲೈವ್ ಹೋಗುವಾಗ ನನಗೆ ಅವಾಗವಾಗ ಅದು ಮಿಸ್ ಆಗ್ತಾ ಇತ್ತು. ಏನಕ್ಕಂದರೆ ಒಬ್ಬ ಶಾಸ್ತ್ರೀಯ ಸಂಗೀತ ಕಲ್ತವನಿಗೆ ಹಿಡ್ತಾ ಇರುತ್ತಲ್ಲ ಆ ತಾಳದಲ್ಲಿ, ಅದು ತುಂಬ ಮುಖ್ಯ ಆಗುತ್ತೆ. ಅದೇ ಹೇಳಿದ್ದು ನಾನು ಅವಾಗ ಚಂಗಿ ಹೊಡೆದ್ಬಿಟ್ಟು ಪ್ರಸನ್ನಲಕ್ಷ್ಮಿ ಮೇಡಮ್ ಹತ್ರ ಅಷ್ಟಾಗಿ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ನಾನು ಬಿಟ್ಬಿಟ್ಟಿದ್ದೆ. ಅಲ್ಲಿಗೆ ಮುಗ್ದೋಗಿತ್ತು. ಸುಮ್ಮನೆ ಬರೋ ಹಾಡುಗಳು ಹಾಡ್ಕೊಳ್ಳೋದು, ಕಾಲೇಜಲ್ಲಿ ಪ್ರೈಸ್ ತೊಗೊಳ್ಳೋದು, ಅಷ್ಟರಲ್ಲೇ ಒಂಥರ ಮೆರೆಯೋದು ಅಂತಾರಲ್ಲ, ಹಂಗಿತ್ತು ಜೀವನ. ಆಮೇಲೆ ಇಲ್ಲಿ ಯಾವಾಗ ನಾನು SP B ಸರ್ ಜೊತೆ ಹಿಂಗೆ ತಪ್ಪಾಯಿತು, ಆಗ SP B ಸರು ಪೂರ್ತಿ ಲೈಟ್ಸ್ ಆಫ್ ಮಾಡಿಬಿಟ್ಟು ಕೂರಿಸ್ಕೊಂಡು ನಂಗೆ ಹೇಳಿದ್ರು, ಹೀಗೆ ಶಾಸ್ತ್ರೀಯ ಸಂಗೀತ ಯಾಕೆ ಬೇಕು ನಮಗೆ ಹಾಡುಗಾರರಿಗೆ ಅಂತ.
ನಿಜವಾಗ್ಲೂ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಂಡೆ ಅಂದರೆ, ಅವರು ಪ್ರಾಮಿಸ್ ಮಾಡು, ನೀನು ಈಗಿಂದ ಈಗನೇ ನೀನು ಕಲಿಬೇಕು, ಇಷ್ಟು ಒಳ್ಳೆ ವಾಯ್ಸ್ ಇದೆ ನಿನಗೆ, ನೀನು ಯಾಕೆ ನೀನು ಸಂಗೀತ ಯಾಕೆ ಕಲಿಯಲ್ಲ, ಅವರು ಹೀಗೆ ಮಾತಾಡ್ತಿದ್ರು ಅಂತ ಅಂದರು. ನಾನು ಖಂಡಿತವಾಗ್ಲೂ ಸರ್ ಪ್ರಾಮಿಸ್ ಯು ನಾನು ಕಲಿತೀನಿ ಅಂತ ತಕ್ಷಣ ಅಲ್ಲಿ ನಮ್ಮದು ರೆಕಾರ್ಡಿಂಗ್ ಎಲ್ಲ ನಮ್ಮದು ಮುಗಿದ ತಕ್ಷಣ ನಾನು ಚಿಕ್ಕಮಗಳೂರಿಗೆ ಬಂದವಳು. ಉಮಾ ನಾಗರಾಜನ್ ಅವ್ರ ಹತ್ರ ನಾನು ನನಗೆ ಜೂನಿಯರ್ ಪಾಠಗಳಾಗಿದ್ದರಿಂದ ಆವಾಗಲೇ ನಾನು ಜೂನಿಯರ್ ಎಕ್ಸಾಮ್ ಕಟ್ಕೊಂಡು ಪಾಸ್ ಮಾಡಿಕೊಂಡೆ. ಅದಾದಮೇಲೆ 3 years ಗ್ಯಾಪ್ ಇರಲೇಬೇಕು ಸೀನಿಯರ್ ಎಕ್ಸಾಮ್ಗೆ. ಸೊ ಆಫ್ಟರ್ 3 years ನಾನು ಸೀನಿಯರು ಪಾಸ್ ಮಾಡಿಕೊಂಡು ಆಗ ನಾನು ಸಂಗೀತದ ಮೇಲೆ ತುಂಬ ಆಸಕ್ತಿ ಬಂದಿದ್ದು. ಅಷ್ಟರಲ್ಲಿ ನಾನು ಆಗಲೇ ನನಗೆ ಮದುವೆನೂ ಆಗಿ ನನ್ನ ಮಗಳು ಹುಟ್ಟಿದ್ಲು. ಆಮೇಲೆ ನನಗೆ ಏನೂ ಇಲ್ಲ, ಏನೂ ಮಾಡ್ತಾ ಇಲ್ಲ, ನಾನು ಬರೀ ಹಾಡ್ಕೊಂಡಿರೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ಹೇಳಿ ನನಗೆ ಮೈಸೂರಿನ ಲಲಿತಾ ಕಲಾ ಕಾಲೇಜಿಂದು ಸ್ವಲ್ಪ ವಿಷಯ ಗೊತ್ತಾಯಿತು. ಇಲ್ಲಿ ಮ್ಯೂಸಿಕಲ್ಲಿನೇ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲದೂ ಇದೆ ಆ ಕಾಲೇಜಲ್ಲಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದೊಂದು ಮಾಹಿತಿ ಅಂತಲೂ ತಿಳ್ಕೊಬಹುದು. ಸೊ ಹಾಗೆ ನಾನು ಮೈಸೂರು ಯೂನಿವರ್ಸಿಟಿ ಫೈನ್ ಆರ್ಟ್ಸ್ ಅಂತ, ಮೈಸೂರು ವಿಶ್ವವಿದ್ಯಾನಿಲಯ ಲಲಿತಾ ಕಲಾ ಕಾಲೇಜು, ಅಲ್ಲಿಗೆ ಬಂದು ನಾನು ಡಿಗ್ರಿ ಮಾಡ್ತೀನಿ. ಬಿ ಮ್ಯೂಸಿಕ್, ಅದು ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, BPA ಆ್ಯಂಡ್ ಬಿ ಮ್ಯೂಸಿಕ್ ಎರಡು ಕರೀತಾರೆ. ಸೊ ಅಲ್ಲಿ 3 ಗೋಲ್ಡ್ ಮೆಡಲ್ ತಗೊಂಡೆ ನಾನು. ಹೌದು, ಟಾಪರ್ ಆಗಿ ಮತ್ತೆ ಡ್ರಾಮಾಟಿಕ್ಸ್ ಅಲ್ಲಿ ಕೂಡ 2 ಗೋಲ್ಡ್ ಮೆಡಲ್ ಬಂದಿದ್ಯಂತ. ಹೌದು ಅಂದ್ರೆ ಅಲ್ಲಿ ಮ್ಯೂಸಿಕ್ಕು, ಡಾನ್ಸು, ಡ್ರಾಮಾ 3 ಸಬ್ಜೆಕ್ಟು ತಗೊಳ್ಳೇಬೇಕಿತ್ತು. ನನಗೆ ಡ್ರಾಮಾಟಿಕ್ಸ್ ತಗೊಳ್ಳೋಕೆ ಡೌಟು ಇತ್ತು, ನಾನೇನು ಡ್ರಾಮಾ ಮಾಡಬಲ್ಲೆ ಅಂತ. ಆದರೆ ನೋಡಿ ಗೋಲ್ಡ್ ಮೆಡಲು 2 ಬಂದಿದ್ದು ನನಗೆ ಡ್ರಾಮಾಟಿಕ್ಸ್ ಸಬ್ಜೆಕ್ಟಲ್ಲಿ. ಆಮೇಲೆ ಓವರ್ ಆಲ್ ಟಾಪರ್ಗೆ 1. ಸೊ ಹಾಗೆ ನನ್ನ ಮ್ಯೂಸಿಕ್ ಜರ್ನಿ ಶುರುವಾಯಿತು. ಅಲ್ಲಿ ನನಗೆ ಒಂಥರ ಮೆಡಲ್ ಬಂದ ತಕ್ಷಣ ನನಗೆ ಮುಂದೆ ಹೋಗಬೇಕು ಅನ್ನೋ ಆಸೆ ಮತ್ತೆ ಹುಟ್ಟಿತು. ಸೊ ಮ್ಯೂಸಿಕ್ಕು ಮಾಡಿದೆ. ಮ್ಯೂಸಿಕ್ ಮಾಡಿ 2 ತಿಂಗಳಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಅದೇ ಕಾಲೇಜಿಂದ. ಸೊ ಇಂಟರ್ವ್ಯೂ ಅಟೆಂಡ್ ಮಾಡಿದ ತಕ್ಷಣವೇ ಅಲ್ಲಿ ಕೆಲಸನೂ ಆಗೋಯ್ತು. ಸೊ 2018ಇಂದ ನಾನು ಅದೇ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತೀನಿ. ಇದಕ್ಕೆಲ್ಲ ನೋಡಿ SPB ಅವರು ಪದೇ ನನಗೆ ಎಷ್ಟು ಪ್ರೇರಣೆ ಆಗ್ತಾರೆ, ಈಗಲೂ ಆಗ್ತಾನೆ ಇದ್ದಾರೆ. ನಿಜ. ಅವ್ರು ಬಹುಶಃ ಹಾಡಿದ್ರಿ ಅಮ್ಮ ಅಂತ ಹೋಗಬಹುದು ಅಂತ ಹೇಳಿದ್ದಿದ್ರೆ ತಾವು ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ರೋ ಇಲ್ವೋ ಗೊತ್ತಿರಲಿಲ್ಲ. ಅದು ದೊಡ್ಡವರ ದೊಡ್ಡ ಗುಣ ಅಂತ ಹೇಳಬಹುದು. ಪ್ರೀತಿ ಕೊಟ್ಟ ರಾಧೆ, ಎಂಥ ಅದ್ಭುತವಾದಂತಹ ಸಾಲುಗಳು. ಕೇಳ್ತಾ ಇದ್ರೆ ನಮ್ಮನ್ನ ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಆ ರಾಧೆ ಕೃಷ್ಣರ ಪ್ರೀತಿ ಎಂಥ ಶುದ್ಧವಾದಂತಹ ಪ್ರೀತಿ ಅನ್ನೋದನ್ನ ಆ ಸಾಲುಗಳು ಹೇಳುತ್ತೆ. ಈ ಗೀತೆಗಳನ್ನ ನಿಮ್ಮ ಗಾಯನದಲ್ಲಿ ಕಂಠಸಿರಿಯಲ್ಲಿ ಕೇಳುವಂತಹ ಸಮಯ. ಯಾಕಂದ್ರೆ ಪ್ರೀತಿ ಕೊಟ್ಟ ರಾಧೆಗೆ ಆಲ್ ಟೈಮ್ ಫೇವ್ರೇಟ್ ನನಗೆ. ಅದೇನು ಅಂತ ಗೊತ್ತಿಲ್ಲ, ಆ ಸಾಹಿತ್ಯನೇ ನನಗೆ ಕಾಡ್ತಾ ಇರುತ್ತೆ. ನನಗೆ ಹಾಡಿದ್ರೆ ಆ ಸಾಹಿತ್ಯ ಗೊತ್ತಾಗತ್ತೆ. ಗಂಧ ಕೊಟ್ಟ ಹೆಣ್ಣಿಗೆ ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ, ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ, ಅನ್ನ ಕೊಟ್ಟ ಭಕ್ತಗೆ ಅನ್ನ ಕೊಟ್ಟ ಭಕ್ತಗೆ ಹೊನ್ನ ಕೊಟ್ಟ ಮಾಧವ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ, ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ. ಹೇಳ್ತಾರೆ ನೋಡಿ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಮ್ಯೂಸಿಕ್ ಇಸ್ ಅ ಮೆಡಿಸನ್ ಫಾರ್ ಆಲ್ ಡಿಸೀಸಸ್ ಅಂತ. ಹಾಡನ್ನು ಕೇಳ್ತಾ ಇದ್ರೆ ಮಾನಸಿಕವಾಗಿ ದೈಹಿಕವಾಗಿ ನಾವು ಆರೋಗ್ಯವಾಗಿರ್ತೀವಿ. ನಿಮ್ಮ ಹಾಡನ್ನು ಕೇಳ್ತಾ ಅನಿಸ್ತದೆ ಕೇಳ್ತಾನೇ ಇರೋಣ ಅಂತ. ಅಂತಹ ಶಕ್ತಿ ಗಾಯನದಲ್ಲಿದೆ. ಇದೇ ರಾಗದಲ್ಲಿ ಜಗದೋದ್ಧಾರನ ಆಡಿಸಿದಳೆ ಯಶೋದೆ, ಈ ಸಾಲುಗಳು ಯಾವ ತಾಯಿಗೆ ಇಷ್ಟ ಇಲ್ಲ, ಯಾವ ಮಗುಗೆ ಪ್ರೀತಿ ಇಲ್ಲ. ಹಾಡ್ತೀರಾ? ಖಂಡಿತವಾಗಿ. ಇದು ಪುರಂದರದಾಸರ ದೇವರನಾಮ, ಅದ್ಭುತ. ಯಾವಾಗಲೂ ಅಷ್ಟೇ ಅದನ್ನು ಕೇಳ್ತಾ ಇದ್ರೆ ಏನು ಕಂಪೋಸಿಷನ್ ಅನ್ಸೋಕೆ ಶುರುವಾಗುತ್ತೆ. ಜಗದೋದ್ಧಾರನ ಆಡಿಸಿದಳೆ ಯಶೋದ, ಜಗದೋದ್ಧಾರನ
ಆಡಿಸಿದಳೆ ಶೋಧ ಜಗದೋದ್ಧಾರನ. ಜಗದ ಉದ್ಧಾರನ ಮಗನೆಂದು ತಿಳಿಯುತ್ತ, ಜಗದ ಉದ್ಧಾರನ ಮಗನೆಂದು ತಿಳಿಯುತ್ತ, ಸುಗುಣಾಂತ ರಂಗನ ಆಡಿಸಿದಳೆ ಶೋಧ, ಸುಗುಣಾಂತರಂಗನ ಆಡಿಸಿದಳೆ ಶೋಧ ಜಗದೋದ್ಧಾರನ, ಆಡಿಸಿದಳೆ ಶೋಧ ಜಗದೋ ಉದ್ಧಾರನ. ಕ್ಷೀರಸಾಗರದ ಅನುಭವ ಆಗುತ್ತೆ. ಈ ಹಾಡುಗಳು, ಇದರ ಸಂಯೋಜನೆ, ಈ ಸಂಗೀತದ ರಾಗಗಳು, ನಿಮ್ಮ ಧ್ವನಿ ಎಲ್ಲವೂ ಕೂಡ ಮಿಶ್ರಣ, ಕೇಳುಗರಿಗೆ ಆನಂದವೋ ಆನಂದ. ಯಾಕಂದ್ರೆ ನಾನು ಸ್ವಲ್ಪ ಸಾಹಿತ್ಯ ಮತ್ತೆ ಕೆಲವೊಂದಷ್ಟು ರಾಗಗಳ ಕಡೆ ತುಂಬಾ ಒತ್ತು ಕೊಡ್ತೀನಿ, ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾಕಂದ್ರೆ ಎಲ್ಲವೂ ಎಲ್ಲ ಮನಸ್ಸಿಗೆ ಹಿಡಿಸೋದು ಕಡಿಮೆ. ರಾಗಗಳು ಅಂದರೆ ಅದು ನಿಜಕ್ಕೂ ಎಲ್ಲ ಒಂದಕ್ಕಿಂತ ಒಂದು ರಾಗ ಅದ್ಭುತ. ಅದರಲ್ಲೂ ಕೆಲವೊಂದಷ್ಟು ರಾಗಗಳಿದೆ. ಇದು ಕಾಪಿ ರಾಗ, ಅದ್ಭುತವಾದ ರಾಗ. ಈ ದೇಶ್ ರಾಗ, ಕಾಪಿ ರಾಗ, ಸಿಂಧು ಭೈರವಿ, ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ರಾಗ. ಅಂಥದ್ದೆಲ್ಲ ಮನಸ್ಸಿಗೆ ತುಂಬ ಒಂಥರ ಹಿತ ಅನಿಸುತ್ತೆ. ಖಂಡಿತವಾಗ್ಲು. ಹಾಗಾಗಿ ಆ ಥರ ನಂದು ಸೆಲೆಕ್ಷನ್ಸ್ ಆ ಥರ ಇರುತ್ತೆ ಸ್ವಲ್ಪ. ಮಾತಾಡ್ತಾ ಹೇಳಿದ್ರಿ ನಿಮ್ಮ ಗುರುಗಳು ಉಮಾ ನಾಗರಾಜ್ ಅವರನ್ನ ನೆನೆಸ್ಕೊಳ್ತಾ, ಅವರ ಜೊತೆಯಲ್ಲಿ ಕಲಿತಾ ಅನೇಕ ವೇದಿಕೆ ಕಾರ್ಯಕ್ರಮಗಳನ್ನು ಆ ದೆಸೆಯಲ್ಲೇ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀರಾ ತಾವು ಚಿಕ್ಕಮಗಳೂರಲ್ಲಿರುವಾಗಲೇ. ವೇದಿಕೆ ಕಾರ್ಯಕ್ರಮ ನೀಡೋದು ಅಥವಾ ರೆಕಾರ್ಡಿಂಗ್ ಮಾಡೋದು, ಕಲಿಕೆ, ಇವೆಲ್ಲದಕ್ಕೂ ನಿಮ್ಮನ್ನು ಯಾವ ರೀತಿ ತಯಾರಿ ಮಾಡ್ಕೋತಾ ಇದ್ರಿ? ಖಂಡಿತವಾಗ್ಲೂ ಒಬ್ಬ ಕಲಾವಿದರಿಗೆ ತಯಾರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ, ತುಂಬಾ ಮುಖ್ಯ. ಅದೇ ವಾಯ್ಸು ಸರಿಯಾಗಿರಬೇಕು. ಈಗ ನೋಡಿ ಬೆಳಿಗ್ಗೆ ಅಲ್ವಾ ಸ್ವಲ್ಪ ಕ್ರ್ಯಾಕ್ ಆಗ್ತಿದೆ. ಇದೆಲ್ಲ ಎಷ್ಟು ನಾವು ಕಂಟ್ರೋಲ್ ಮಾಡ್ಕೋಬೇಕು, ಅದನ್ನೆಷ್ಟು ಸಿದ್ಧಪಡಿಸ್ಬೇಕು, ಇದೆಲ್ಲ ನಮಗೆ ಕಲಿಕೆಯಿಂದನೇ ಪ್ರಾರಂಭ ಆಯಿತು ಅನ್ಬಹುದು. ಇದಕ್ಕಿಂತ ಮುಂಚೆ ನನ್ನ ಅಮ್ಮನೂ ಅಷ್ಟೆ, ಅವರು ಯಾವಾಗಲೂ ನಿನ್ನ ಕಂಠ ಸರಿ ಇಟ್ಕೋ, ಅದಕ್ಕೆ ಏನು ಮಾಡಬೇಕು, ಏನೇನು ಬಿಸಿ ನೀರು ಕುಡಿಬೇಕು, ಇವೆಲ್ಲ. ಹಾಗೇನೆ ನಮ್ಮ ಸಂಗೀತ ಕಲಿಕೆ ಅಂತ ಬಂದಾಗ ಹೇಗೆ ನೀವು ಒಂದು ವೇದಿಕೆಯಲ್ಲಿ ಯಾವ ರೀತಿ ಹಾಡಬೇಕು, ನಮ್ಮಲ್ಲಿ ಏನಾಗುತ್ತೆ ಶಾಸ್ತ್ರೀಯ ಸಂಗೀತದಲ್ಲೇ ಅಂಗದೋಷಗಳು ಅಂತ ಇರುತ್ತೆ. ಸೊ ಗಾಯಕನ ಗುಣ ಮತ್ತು ದೋಷ ಅಂತ ಇರುತ್ತೆ, ಅದನ್ನು ನಾವು ತಗೋತೀವಿ. ಇದರಲ್ಲಿ ಅಂಗವಿಕಾರತೆ ಇರಬಾರ್ದು. ಹಾಡುವಾಗ ಏನೇನೋ ಕಣ್ಣೆಲ್ಲ ಹಿಂಗ್ ಮಾಡೋದು ಅವೆಲ್ಲ ಅತಿಯಾಗಿರಬಾರ್ದು. ಯಾಕಂದ್ರೆ ಒಬ್ಬ ನಿಜವಾದ ಗಾಯಕನಿಗೆ ಕಂಠದಲ್ಲೇ ಆ ಭಾವನೆ ವ್ಯಕ್ತಪಡಿಸೋ ರೀತಿ ಕಂಠದಲ್ಲೇ ಇರುತ್ತೆ. ಅದನ್ನ ನಾವು ಕೈವಶ ಮಾಡ್ಕೋಬಹುದು, ಕರಗತ ಮಾಡ್ಕೋಬಹುದು. ಈಗ ಎಸ್ ಜಾನಕಿ ಅಮ್ಮನೇ ನೋಡಿ, ಯಾವುದೇ ಅಂಗವಿಕಾರ ಇಲ್ಲ. ಅವರು ಸುಮ್ಮನೆ ನಿಂತ್ಕೊಂಡು ಹಾಡಕ್ಕೆ ಶುರು ಮಾಡಿದ್ರೆ ಅಷ್ಟು ನೀಟಾಗಿ ಹಾಡೋರು. ಇವೆಲ್ಲ ಶಾಸ್ತ್ರೀಯ ಸಂಗೀತದಿಂದ ಒಂದಷ್ಟು ಸಂಸ್ಕಾರಗಳು ಬರುತ್ತೆ. ಇದನ್ನೆಲ್ಲ ನಾನು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡೋದ್ರಿಂದ ಒಂದಷ್ಟು ಕಲಿತೆ. ಒಳ್ಳೊಳ್ಳೆ ವೇದಿಕೆಗಳು ಸಿಕ್ಕು ನನಗೆ. ಆ ವೇದಿಕೆಗಳಲ್ಲಿ ಹೇಗೆ ಹಾಡಬೇಕು ಅನ್ನೋದೆಲ್ಲ ಕ್ರಮೇಣ ಒಬ್ಬ ಸಂಗೀತ ಕಲಿಕೆಯನ್ನು ಯಾವ ರೀತಿ ಅವನು ಇಳಿತಾನೋ, ಅದರಲ್ಲಿ ಎಷ್ಟು ಆಳವಾಗಿ ಇಳಿತಾನೆ ತಗೋತಾನೋ ಅವನಿಗೆ ಅದು ಬಂದ್ಬಿಡುತ್ತೆ, ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ ಅದು. ಅದರಲ್ಲೂ ಒಬ್ಬ ಶಾಸ್ತ್ರೀಯ ಸಂಗೀತಗಾರರಿಗೆ ನಿಮಗೆ ತುಂಬ ಇಷ್ಟವಾಗಿರುವಂತಹ ಶಾಸ್ತ್ರೀಯ ಸಂಗೀತ ಸಾಲುಗಳು, ಗಾಯನ ಅಥವಾ ಕೀರ್ತನೆಕಾರರು ಯಾರು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಸಂಗೀತದ ಗಂಧ ಇಲ್ದಿರೋರು ಹೇಳೋ ಹೆಸರು ತ್ಯಾಗರಾಜರು. ಖಂಡಿತವಾಗಿ ತ್ಯಾಗರಾಜರ ಬಹಳಷ್ಟು ಗೀತೆಗಳನ್ನು ಹಾಡಿದ್ದೀರಿ, ಎಲ್ಲರ ಮನಸ್ಸನ್ನು ಗೆದ್ದಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ತ್ಯಾಗರಾಜರ ಒಂದು ಕೀರ್ತನೆಯನ್ನು ಹಾಡ್ತೀರಾ? ತ್ಯಾಗರಾಜರ ಹಾಡುವಂತೆ ಅದೊಂದು ಸೌಭಾಗ್ಯನೇ ಯಾವಾಗಲೂ. ಖಂಡಿತವಾಗ್ಲೂ ನನಗೆ ಹಂಸನಾದ ಅಂತ ಒಂದು ರಾಗ ಬರುತ್ತೆ, ಅದರಲ್ಲಿ ಬಂಟು ರೀತಿ ಕೋಲು, ಅದೇನೋ ಅದು ತುಂಬ ಪುಟ್ಟ ಕೃತಿ, ಅದು ನನಗೆ ತುಂಬ ಕಾಡ್ತಾ ಇರುತ್ತೆ ಹಾಗಾಗಿ ಅದು. ಸೊ ಅದನ್ನು ಹಾಡ್ತೀನಿ. ಖಂಡಿತವಾಗ್ಲೂ ಹಾಡಿ.
ಬಂಟು ರೀತಿ ಕೋಲು ವಿಯವಯ್ಯ ರಾಮ, 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 ಬಂಟು ರೀತಿ ಕೋಲು. ತುಂಟವಿಂಟಿವಾನಿ ಮೊದಲೈನ ಮಾದ, ತುಂಟವಿಂಟಿವಾನಿ ಮೊದಲೈನ ಮಾದ, ತುಂಟವಿಂಟಿವಾನಿ ಮೊದಲೈನ ಮಾದ, ದುಲಬಾಟು ನೇಲ ಗೊಲಚೇಯು ನೀಕೆ ಬಂಟು ರೀತಿ ಕೋಲು ವಿಯವಯ್ಯ ರಾಮ, ಬಂಟು ರೀತಿ ಕೋಲು ವಿಯವಯ್ಯ ರಾಮ ರಾಮ. ಇವೆಲ್ಲ ನಿಮ್ಮ ವಿದ್ಯಾರ್ಥಿಗಳಿಗೆ ತಾವು ದಾರೆ ಎರೆಯುವಾಗ ಸುಮಾರು 9 ವರ್ಷಗಳಿಂದ ಉಪನ್ಯಾಸಕ್ಕಾಗಿ ಸೇವೆ ಸಲ್ಲಿಸ್ತಿದ್ದೀರಿ. ಒಂದು ಪ್ರಶ್ನೆ, ಇವಾಗ ಎಲ್ಲ ಕಡೆ ನೀವು ಎಲ್ಲೆಲ್ಲಿ ನೋಡಿ ಯಾವ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲಗ್ಗೆ ಇಟ್ಟಿಲ್ಲ ಅಂತ ಹೇಳಿದ್ರೆ ಆ ಕ್ಷೇತ್ರವೇ ಇಲ್ಲ ಅಂತ ಹೇಳ್ಬೋದು. ಶಾಸ್ತ್ರೀಯ ಸಂಗೀತ, ಸಂಗೀತ ಕ್ಷೇತ್ರದಲ್ಲಿ ಉಪನ್ಯಾಸಕಿಯಾಗಿ ಅದು ವಿಶ್ವವಿದ್ಯಾನಿಲಯದಲ್ಲಿ ಇರುವ ಪಠ್ಯಗಳಲ್ಲಿ AI ದಾಳಿ ಇಟ್ಟಿದೆಯಾ, AI ಕೊಡುಗೆ ಇದೆಯಾ, ಯಾವ ರೀತಿ ಅದನ್ನು ಬಳಸ್ಕೋತಾ ಇದ್ದೀರಾ ಅಥವಾ ಅದು ಸಹಕಾರವಾಗಿ ನಿಲ್ತಾ ಇದೆಯಾ, ನಿಮಗೇನನ್ಸುತ್ತೆ? ಖಂಡಿತ ನೀವು ಹೇಳೋದು ನಿಜ. ನಮ್ಮಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಸು ಆಮೇಲೆ ಪ್ರೋಗ್ರಾಮ್ಸು ಇದರಲ್ಲಿ ಮೋಸ್ಟ್ಲಿ ಇರಬಹುದು. ಆದರೆ ನಮ್ಮ ಕಾಲೇಜಿನ ವಿಷಯಕ್ಕೆ ಬಂದರೆ ಅಲ್ಲಿನ ಸಿಲೆಬಸ್ಸೇ ಆಗಲಿ, ನಮ್ಮ ಪಠ್ಯ ಯಾವ ಏನಿದ್ರು ಅಲ್ಲಿ AI ನಾವು ಏನು ಯೂಸ್ ಮಾಡ್ಕೋತಿಲ್ಲ. ಏನಕ್ಕಂದರೆ ತುಂಬ ಸಾಂಪ್ರದಾಯಿಕವಾಗಿದೆ ನಮ್ಮ ಕಾಲೇಜು. ಹೇಳಿದೆ ಅಲ್ಲ ನಾನು, ಬಹಳ ವರ್ಷಗಳ ಇತಿಹಾಸ ಇದೆ. ದೊಡ್ಡ ದೊಡ್ಡ ಮೇರು ಗಾಯಕರೇ ಆಗಲಿ, ಎಲ್ಲ ಸಾಹಿತಿಗಳು, ಕವಿಗಳು ಎಲ್ಲ ನಮ್ಮ ಕಾಲೇಜಲ್ಲಿ ಓದಿದ್ದವ್ರೆ. ಹಾಗಾಗಿ ಸಾಂಪ್ರದಾಯಿಕತೆ ಹೇಗೆ ಅಂದರೆ, ಹೇಳಿದ್ನಲ್ಲ, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಭರತನಾಟ್ಯ. ಹಾಗೆ ಭರತನಾಟ್ಯ ಶಾಸ್ತ್ರದ ಪ್ರಕಾರ ಇರೋ ಡ್ರಾಮೆಟಿಕ್ ಅಂತ ನಾವು ಏನಂತೀವಿ, ಅದು ಆ್ಯಕ್ಚುಲಿ ನಮ್ಮಲ್ಲಿ ಥಿಯೇಟರ್ ಆರ್ಟ್ಸ್. ಅದು ಥಿಯೇಟರ್ ಹೇಗಿರಬೇಕು, ಅಲ್ಲಿ ಆ್ಯಕ್ಟಿಂಗ್ ಹೇಗಿರಬೇಕು, ಇದು ಭರತನ ಶತಮಾನಗಳಿಂದ 1ನೇ ಶತಮಾನ 2ನೇ ಶತಮಾನದಲ್ಲಿ ಭರತ ಏನು ಬರೆದ್ನೋ ಭರತನಾಟ್ಯ ಶಾಸ್ತ್ರ ಆ ಪ್ರಕಾರವಾಗಿ ಹೋಗ್ತಾ ಇದೆ. ಹಾಗಾಗಿ ಇನ್ನೂ ಲಗ್ಗೆ ಇಟ್ಟಿಲ್ಲ ನಮಗೆ. ಸೊ ಅದ್ರ ಬಗ್ಗೆ ಅಷ್ಟು ನನಗೆ ಹೇಳೋಕ್ಕೂ ನನಗೆ ಗೊತ್ತೂ ಇಲ್ಲ. ತಾವು PhD ಮಾಡ್ತಿದ್ದೀರಿ ಅಂತ ಗೊತ್ತಾಯಿತು. ಹಾಗೆ ಆಲ್ಮೋಸ್ಟ್ ಮುಗಿದಿದೆ, ಥೀಸಿಸ್ ಸಬ್ಮಿಟ್ ಮಾಡಿದ್ದೀರಿ. ಇನ್ನು ಕೆಲವೇ ದಿನಗಳಲ್ಲಿ ಡಾಕ್ಟರ್ ರಶ್ಮಿ ಚಿಕ್ಕಮಗಳೂರು ಆಗ್ತೀರಿ. ಯಾವ ವಿಚಾರದಲ್ಲಿ ತಮ್ಮ ಅಧ್ಯಯನ ನಡೆದಿತ್ತು? ನಾನು ಮೊದಲೇ ಹೇಳಿದೆ, ಸುಗಮ ಸಂಗೀತ, ಭಾವಗೀತೆಗಳು ಅಂದರೆ ನನಗೆ 2 ಬಾಯಿ ಅಂತ. ಹಾಗಾಗಿ ನಾನು ಶಾಸ್ತ್ರೀಯ ಸಂಗೀತ ಕಲಿತಾ ನಮ್ಮ ಗೈಡ್ ಬಂದು ನಮ್ಮ ಕಾಲೇಜಲ್ಲೇ ಪ್ರಿನ್ಸಿಪಲ್ ಆಗಿದ್ದರು ಆ್ಯಂಡ್ HOD ಕೂಡ ಆಗಿದ್ರು. ನನಗೆ ಪಾಠನೂ ಮಾಡಿದರು ಅವರು, ಡಿಗ್ರಿ, ಮಾಸ್ಟರ್ ಡಿಗ್ರಿಲಿ. ಪ್ರೊಫೆಸರ್ CA ಶ್ರೀಧರ್ ಅಂತ, ಫ್ಲೂಟಿಸ್ಟು. ಹಾಗಾಗಿ ಅವರ ಗೈಡ್ಲೈನಲ್ಲಿ ನಾನು PhD ತೊಗೊಂಡಿದ್ದು. ಅವ್ರನ್ನ ಕೇಳಿದೆ ನಾನು, ಸರ್ ಸಂಗೀತದಲ್ಲೇ ನಾನು ಸುಗಮ ಸಂಗೀತದಲ್ಲಿ ವಿಷಯದಲ್ಲಿ ನಾನು ತಗೋತೀನಿ. ಅವರು ತುಂಬ ಖುಷಿಯಾಗಿ, ಆಯ್ತಮ್ಮ ನಿನ್ಗೇನು ಇಷ್ಟನೋ, ನಿನ್ಗೇನು ಗೊತ್ತಿದೆ ಅದ್ರ ಬಗ್ಗೆನೇ ತಗೋ ಅಂತ. ಹಾಗಾಗಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕನ್ನಡಿಗರ ಕೊಡುಗೆ ಅಂತ ವಿಷಯದಲ್ಲಿ ನಾನು PhD ಸಬ್ಮಿಷನ್ ಆಗಿದೆ. ಸದ್ಯಕ್ಕೆ ಬರಬೇಕು. ಖಂಡಿತವಾಗಿ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಅದು ದೊಡ್ಡ ಸಾಗರ ಇದ್ದ ಹಾಗೆ, ಆಳಕ್ಕೆ ಹೋದಷ್ಟು ಸಿಗುವುದೇ ನಮಗೆ ಅದ್ಭುತವಾದಂಥ ಮುತ್ತುಗಳು. ಯಾಕಂದರೆ ನನಗೆ ಮೊದಲಿಂದನೂ ಸಾಹಿತ್ಯದ ಬಗ್ಗೆ ಒಲವು ಜಾಸ್ತಿ ಅಂದೆ. ನಾನು ಯಾವುದೇ ಒಂದು ಹಾಡೋದಕ್ಕಿಂತ ಮುಂಚೆ ನಾನು ಅದರ ಸಾಹಿತ್ಯ ಓದ್ಕೋತೀನಿ, ಎಷ್ಟು ಚೆನ್ನಾಗಿದೆ, ನಾನು ಕವಿಗಳು ಹೇಗೆ ಬರೀತಾರಪ್ಪ ಇದನ್ನು ಅಂತೆಲ್ಲ ತುಂಬ ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ನನಗೆ PhD ಮಾಡೋ ಪರದಲ್ಲಿ ಒಂದಷ್ಟು ಕವಿಗಳನ್ನು ಭೇಟಿ ಮಾಡಿದೆ. ಅವರನ್ನು ನಾನು ನನ್ನ ಏನೇನು ಕ್ವೆಶನ್ಸ್ ಇತ್ತೋ ಅದೆಲ್ಲ ಆಲ್ಮೋಸ್ಟ್ ಸಾಲ್ವ್ ಮಾಡಿಕೊಂಡೆ ನಾನು. ಹಾಗಾಗಿ ನನಗೆ ಆ ಕ್ಷೇತ್ರ ಮತ್ತು ಆ ವಿಷಯ ನನಗೆ ಯಾವಾಗಲೂ ತುಂಬ ಇಷ್ಟವಾಗಿ ನಾನು ಮಾಡಿದೆ. ನಾನು ನಿಮ್ಮ ಧ್ವನಿಯಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರ ಅಭಿನಯದ ಪೂಜಿಸಲೆಂದೆ ಹೂಗಳ ತಂದೆ, ಆ ಹಾಡು ಯಾವಾಗಲೂ ಬಹುಶಃ ಇನ್ನೂ
20-30 ವರ್ಷ ಕಳೆದ್ರು ಆಗ ಬರುವಂಥ ಸಣ್ಣ ಮಗುನು ಆ ಹಾಡನ್ನು ಕೇಳಿದಾಗ ದೈವಿಕತೆಯ ಮನೋಭಾವ ಇರೋರಿಗೆ, ಆಧ್ಯಾತ್ಮಿಕತೆ ಆಸಕ್ತಿ ಇರೋರಿಗೆ ಈ ಹಾಡು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹೌದು, ಆ ಹಾಡನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೋಸ್ಕರ ಹಾಡಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ. ಒಲಿದರು ಚೆನ್ನ ವಾಹ್, ಮುನಿದರು ಚೆನ್ನ, ನಿನ್ನ ಸರೆ ಬಾಳಿಗೆ ಚೆನ್ನ. ಒಲಿದರು ಚೆನ್ನ, ಮುನಿದರು ಚೆನ್ನ, ನಿನ್ನ ಸರೆ ಬಾಳಿಗೆ ಚೆನ್ನ. ನಾನಿನ್ನ ಪಾದದ ಧೂಳಾದರೂ ಚೆನ್ನ, ನಾನಿನ್ನ ಪಾದದ ಧೂಳಾದರೂ ಚೆನ್ನ. ಸ್ವೀಕರಿಸೋ ನನ್ನ ಸ್ವಾಮಿ, ತೆರೆಯೋ ಬಾಗಿಲನು. ರಾಮ ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ. ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ರಶ್ಮಿ ಮೇಡಮ್ ಅವರೇ, ನೀವು ಸಿಹಿ ಇಷ್ಟಪಡ್ತೀರಾ? ಸಿಹಿ ಪ್ರಿಯರ? ಅದಕ್ಕೆ ಸವಿಪಕ್ಕ ಕೂತಿರೋದು. ನಿಜವಾಗಿಯೂ ಒಂದು ಒಳ್ಳೆ ಸಿಹಿಯನ್ನು ತಿಂದಾಗ ಯಾವ ಅನುಭವ ಆಗುತ್ತೋ ನಿಮ್ಮ ಹಾಡನ್ನು ಕೇಳ್ತಾ ಇದ್ರೆ ಅಂಥ ಅನುಭವ ಆಗುತ್ತೆ. ನಿಮ್ಮ ಕಂಠಸಿರಿಯಲ್ಲಿ ಕೇವಲ ನಮ್ಮ ಕರ್ನಾಟಕದವರಷ್ಟೇ ಅಲ್ಲ, ದೆಹಲಿಯಲ್ಲಿ ಹಾಗೆ ವಿಶೇಷ ಸಂದರ್ಭದಲ್ಲಿ ತಾವು ಆಲ್ವಾ ನುಡಿಸಿರಿ ಅವರ ಕಾರ್ಯಕ್ರಮಗಳನ್ನು ನೀಡಿದ್ದೀರಿ. ದೇಶ ವಿದೇಶಗಳಲ್ಲಿ ಅಮೆರಿಕಾದ ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದೀರಿ, ಕ್ಯಾಲಿಫೋರ್ನಿಯಾಗೆ ಹೋಗಿದ್ದೀರಿ, ಮಸ್ಕಟ್ನಲ್ಲಿ ವಿಶ್ವ ಕನ್ನಡ ಹಬ್ಬದಲ್ಲಿ ನಾವಿಬ್ಬರು ಒಟ್ಟಿಗೆ ಕೂಡ ಆ ಕಾರ್ಯಕ್ರಮದಲ್ಲಿದ್ವಿ. ಅಂತ ಅಲ್ಲಿ ನಿಮ್ಮ ಗಾಯನವನ್ನು ಕೇಳಿ ಇಂಥ ಹುಡುಗಿ ನಮ್ಮ ಮೈಸೂರವರು ಅಂತ ಕೇಳಿ ಬಹಳ ಖುಷಿಯಾದಂತಹ ಕ್ಷಣ ನನಗೆ. ನಿಮ್ಮನ್ನು ನಾನು ಪರಿಚಯಿಸ್ಕೊಂಡ ಕ್ಷಣಗಳನ್ನು ನೆನೆಯೋದಾದರೆ, ಈ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನಮ್ಮ ಕನ್ನಡದ ಗೀತೆಗಳನ್ನು ಹಾಡುವಾಗ ಆಗುವಂಥ ಅಭಿಮಾನ, ಅವರಿಂದ ಸಿಕ್ಕಂಥ ಪ್ರೀತಿಯ ಬಗ್ಗೆ ಮಾತಾಡೋದಾದರೆ ಏನು ಹೇಳ್ತೀರಾ? ಅದೇ, ಈಗ ಒಂದು ವಿಶ್ವ ಕನ್ನಡ ಹಬ್ಬ ಅಂತಲೇ ತಗೊಳ್ಳೋಣ. ಮಸ್ಕತ್ತಲ್ಲಿ ಅಲ್ಲಿ ನೀವು ನೋಡಿದ್ರಿ, ಕನ್ನಡಿಗರು ಎಷ್ಟು ಒಂಥರ ಪ್ರೀತಿ. ನಾವು ಮೈಸೂರವರು, ನಾವು ಚಿಕ್ಕಮಗಳೂರವರು ಅಂದ ತಕ್ಷಣ ಅವರಲ್ಲಿ ತೋರಿಸೋ ಪ್ರೀತಿ ಇದೆಯಲ್ಲ, ಅದು ಇಲ್ಲೂ ಸಿಗಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಹಾಗೆಯೇ ಅಮೇರಿಕಾ ಅಕ್ಕ ಸಮ್ಮೇಳನ, ಅಲ್ಲಿಗೆ ಈಗ ನೀವೇನು ಹೇಳಿದ್ರಿ ಹೇಳಿ, ನೀವು ಹೋಗಿದ್ದೀರಿ ಅಂದ್ರಿ. ಆದರೆ ನಾನು ಈಗ ಹೇಳೋಕೆ ಇಷ್ಟಪಡ್ತೀನಿ, ಸಂಗೀತ ಅನ್ನೋದು ನಮ್ಮನ್ನು ಕರೆಸ್ಕೊಳ್ಳುತ್ತೆ. ನಿಜ, ಇದು ಸಂಗೀತಕ್ಕಿರೋ ಒಂದು ಶಕ್ತಿ ಅಲ್ವಾ? ಹಾಗೆಯೇ ಅಮೇರಿಕಾ ಅಕ್ಕ ಸಮ್ಮೇಳನಕ್ಕೂ ಅಷ್ಟೇ, ನಾವು ಇನಿದನಿ ಅಂತ ಮೈಸೂರಲ್ಲಿ ಒಂದು ಮಣ್ಣ ಮಕ್ಕಳ ಹೊನ್ನ ಬಳಗ ಅಂತ ಒಂದು ಫೋಕ್ ಟೀಮ್ ಇದೆ. ಸೊ ಆ ಫೋಕ್ ಟೀಮ್ ಜೊತೆಗೆ ನಾನು ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಎಂಥ ಎಂಜಾಯ್ ಮಾಡ್ತಾರೆ ಅಂದರೆ, ನಾನು ಅಂದ್ಕೊಂಡೆ ಪೂರ್ತಿ ಏನಲ್ಲಿ ಅಮೇರಿಕಾ ಅಂದ ತಕ್ಷಣ ನಮಗೇನು ಅವರು ವೆಸ್ಟರ್ನ್ ಡ್ರೆಸ್ಸು ಅದೇ ಥರ ಆಗತ್ತೆ. ಬಟ್ ಇಲ್ಲಿ ಹಾಗಲ್ಲ, ಎಲ್ಲ ಕನ್ನಡಿಗರ ಒಕ್ಕೂಟ ಅದು ಅಕ್ಕ ಅಂದರೆ. ಹಾಗಾಗಿ ಇಲ್ಲಿ ನಾವು ಕನ್ನಡ ಫೋಕ್ ಹಾಡ್ತಿದ್ದೀವಿ, ಜನಪದ ಹಾಡ್ತಿದ್ದೀವಿ, ಭಾವಗೀತೆ ಹಾಡ್ತಿದ್ದೀವಿ ಅಂದರೆ ಅವರು ಅಲ್ಲಿ ಗೌರವಿಸೋ ರೀತಿ, ಅದನ್ನು ಬಂದು ಎಷ್ಟು ಗಂಟೆಗೆ ಮೇಡಮ್ ನಿಮ್ಮ ಕಾರ್ಯಕ್ರಮ, ಎಷ್ಟೊತ್ತಿಗೆ, ಅರ್ಧ ಗಂಟೆ ಮುಂಚೆ ಬಂದು ಕೂತ್ಕೊಂಡ್ಬಿಟ್ಟವ್ರು. ಅಷ್ಟು ತುಂಬ ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ಇನ್ನು ಸ್ಪೆಷಲ್ ಅಂದರೆ ಆಳ್ವಾಸ್ ನುಡಿಸಿರಿ ಅಂದರೆ, ಇದು ಮೂಡುಬಿದ್ರೆಯಲ್ಲಿ ಆಳ್ವಾಸ್ ಎಜುಕೇಷನ್ ಇದೆಯಲ್ಲ ಸೊಸೈಟಿ, ಅವರು ನಡೆಸೋದು ಪ್ರತಿ ವರ್ಷ. ಅವರು ನುಡಿಸಿರಿ ಅಂತ ಒಂದು ವಿರಾಸತ್ ಅಂತ ಒಂದು ನಡೆಸ್ತಾರೆ. ವಿರಾಸತ್ ಅಂದರೆ ಇಂಟರ್ನ್ಯಾಷನಲ್ ಕಲಾವಿದರು, ನುಡಿಸಿರಿ ಅಂದರೆ ನಮ್ಮ ಕರ್ನಾಟಕದೆಲ್ಲ ಕಲಾವಿದರು. ಅದು ಅಷ್ಟೇ, ಅಂತಂಥ ವೇದಿಕೆಯಲ್ಲಿ ಹಾಡೋದೇ ಒಂದು ಭಾಗ್ಯ ಅಂತ. ಇಂಥ ಕಡೆ ಎಲ್ಲ ಹಾಡಿದ್ದೀನಿ ಅನ್ನೋ ಖುಷಿ, ಹೆಮ್ಮೆ ಒಬ್ಬ ಸಂಗೀತಗಾರನಿಗೆ. ಯಾಕಂದರೆ ಅದೇ ಹೇಳಿದ್ದು, ಸಂಗೀತ ಅನ್ನೋದು ಎಲ್ಲೆಲ್ಲಿ ಆವರಿಸ್ಕೊಳ್ಳುತ್ತೆ, ನಮ್ಮನ್ನು ಅದ್ರ ಜೊತೆ ತೊಗೊಂಡು ಹೋಗುತ್ತೆ ಅನ್ನೋದು ಒಂಥರ ಗಂಧರ್ವ ಕಲೆ. ನಾನು ಒಬ್ಬ ಕಲಾವಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ. ನಿಮ್ಮ ಗಾಯನದಿಂದ ಖಂಡಿತವಾಗ್ಲೂ ಇಡೀ ಜಗತ್ತಿನಾದ್ಯಂತ ಎಲ್ಲರನ್ನ ಮೆಚ್ಚಿಸ್ತಾ ಬಂದಿದ್ದೀರಿ. ಹಾಗಾಗಿಯೇ ಏನೋ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ,
ಉಪಾಸನಾ ಪ್ರಶಸ್ತಿ ಬಂದಿದೆ, ಅನಂತಸ್ವಾಮಿ ಗಾನರತ್ನ ಪ್ರಶಸ್ತಿ, ಇನ್ನೂ ಅನೇಕ ಪ್ರಶಸ್ತಿಗಳು ಬಂದಿದೆ. ಆ ಪ್ರಶಸ್ತಿಗಳನ್ನು ಸ್ವೀಕರಿಸಿದ ಕ್ಷಣಗಳನ್ನು ನೆನೆಯೋದಾದರೆ? ಖಂಡಿತ. ನನಗೆ ನಿಜ ಹೇಳಬೇಕಂದ್ರೆ ಪ್ರಶಸ್ತಿ ಅನ್ನೋದು ಆಸೆ ಇಲ್ಲ, ಇದು ನನ್ನ ಮನದಾಳದ ಮಾತು. ಎಷ್ಟೋ ಜನ ಇಂಥದ್ದು ನಾವು ಅನೌನ್ಸ್ ಮಾಡ್ತಿದ್ದೀವಿ ಮೇಡಮ್ ನಿಮಗೆ ಕೊಡಬೇಕು ಅಂತ ಇದ್ದೀವಿ ಅಂದಾಗ ನಾನು ಹೇಳ್ತೀನಿ ನಾನು ಇನ್ನೂ ಏನೂ ಸಾಧನೆ ಮಾಡಿಲ್ಲ ದಯವಿಟ್ಟು, ಯಾಕಂದ್ರೆ ನೀವು ಅಲ್ಲಿ ಹೇಳ್ಕೊಳಕ್ಕೆ ಏನಾದರೂ ಒಂದು ವಿಷಯಗಳಿರಬೇಕು. ಆದರೆ ಏನು ನಾನು ಹೇಳ್ಕೊಳಕ್ಕೆ ವಿಷಯ ಇಲ್ಲ, ಎಲ್ಲ ಆದಮೇಲೆ ನಾನೇ ಬೇಕಾದ್ರೆ ಕೇಳ್ತೀನಿ, ನೀವು ಅವತ್ತು ನಮಗೆ ಕೊಡ್ತೀನಿ ಅಂದಿದ್ರಲ್ಲ ಈ ಕರೀರಿ ಅಂತ. ಹಾಗೆ ನನಗೆ ಉಪಾಸನ ಮೋಹನ್ ಸರು ಆಗಾಗ ಚಿಕ್ಕಮಗಳೂರಿಗೆ ಬಂದು ಅಲ್ಲಿ ಸುಗಮ ಸಂಗೀತ ಗಂಗಾ ಅಂತ ನಮ್ಮದೊಂದು ಸಂಸ್ಥೆ ನಡೆಸ್ತಾ ಇದ್ವಿ ನಾವು ಚಿಕ್ಕಮಗಳೂರಲ್ಲಿ. ಅಲ್ಲಿ ನಾನು ಸದಸ್ಯೆ ಆಗಿದ್ದೆ. ಹಾಗೆ ಸರ್ ಅಲ್ಲಿ ಬರುವಾಗ ಅವ್ರಿಗೇನು ಅನ್ನಿಸ್ತೋ ಚೆನ್ನಾಗಿ ಹಾಡ್ತೀನಿ ಅನಿಸಿರ್ಬೇಕು, ಅದಕ್ಕೆ ಅವರು ಎವ್ರಿ ಇಯರು ಕೊಡ್ತಾರೆ ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲ. ಹಾಗೆ ನನಗೂ ಉಪಾಸನ ಪ್ರಶಸ್ತಿ ಇದು 2013 ನನಗೆ ಕೊಟ್ಟಿದ್ದು. ಇದು ಜಿ.ವಿ. ಅತ್ರಿ ಅಂತ ಒಬ್ಬ ಒಳ್ಳೆ ಕಲಾವಿದ. ಅವರು ಶೃಂಗೇರಿ ಅಲ್ಲಿ ಹೋಗ್ಬಿಟ್ಟು ಪೂರ್ತಿ ಫ್ಯಾಮಿಲಿ ಕೂಡ ನೀರಲ್ಲಿ. ಹೌದು. ಸೊ ಆಗಿಂದ ಅವರು ಜಿ.ವಿ. ಅತ್ರಿ ಸ್ಮರಣಾರ್ಥ ಈ ಉಪಾಸನ ಪ್ರಶಸ್ತಿ ಕೊಡ್ತಾ ಇದ್ರು. 2013 ನಾನು ತಗೊಂಡೆ. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಅದು ಇನ್ನೇನು ಗೌರ್ಮೆಂಟ್ ಕೊಡೋದು, ಸೊ ಏನೋ ಭಾಗ್ಯ ಕೊಟ್ಟರು. ಆದರೆ ನನಗೆ ನಿಜ ಹೇಳ್ತೀನಿ, ಮೊನ್ನೆ ಅಷ್ಟೇ ನನಗೆ ಅನಂತಸ್ವಾಮಿ ಗಾನರತ್ನ ಪ್ರಶಸ್ತಿ ಅಂತ ಕೊಟ್ಟರು. ನಾನು ಅನ್ಕೊಂಡೇ ಇರಲಿಲ್ಲ ಅನಂತಸ್ವಾಮಿ ಅವರಂತ ಒಂದು ಹೆಸರಲ್ಲೂ ನನಗೆ ಪ್ರಶಸ್ತಿ ಬರೋದು. ನಿಜವಾಗ್ಲೂ ಅವಾಗ ನಾನು ಏನಂದೆ ಗೊತ್ತಾ, ಅವತ್ತು ಹೋಗ್ಬಿಟ್ಟು PhD ಮಾಡ್ತಾ ಯಾವಾಗಲೂ ನಾನು ಅನಂತಸ್ವಾಮಿ, ಅಶ್ವಥ್, H.K. ನಾರಾಯಣ ಅಂತೆಲ್ಲ ಬರೀತಿದ್ನಲ್ಲ, ಯಾವಾಗಲೂ ಅನಂತಸ್ವಾಮಿ ಅವ್ರ ಮೇಲೆ ಕೂತ್ಕೊಂಡು ಅಷ್ಟು ಒಂದಿರಬೇಕು ನನಗೆ ಸಿಕ್ಕಿದೆ ಅನ್ನೋದು ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯ್ತಪ್ಪ. ಹಾಗೆ ಧ್ವನಿ ಅಂತ ಹೇಳಿ ಒಂದು ಸಂಗೀತ ಶಾಲೆಯನ್ನು ನಡೆಸ್ತಾ ಇದ್ದೀರಿ. ಅದರ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಪ್ರಯೋಗ ಇತ್ತೀಚೆಗೆ ಬಹಳಷ್ಟು ವೇದಿಕೆಗಳಲ್ಲಿ ನೀಡ್ತಾ ಬರ್ತಿದ್ದೀರಿ. ಲೈವ್ ಆಗಿ ತಾವು ವೇದಿಕೆಯಲ್ಲಿ ಹಾಡ್ತಿರ್ತೀರಿ ಭಾವಗೀತೆಗಳನ್ನ, ಅದಕ್ಕೆ ವಿದ್ಯಾರ್ಥಿಗಳು ನೃತ್ಯವನ್ನ ಮಾಡ್ತಾ ಇರ್ತಾರೆ. ಆ ಒಂದು ಎರಡರ ಒಂದು ಸಮ್ಮಿಲನ, ಹಾಲು ಜೇನಿನ ಸಮ್ಮಿಲನ ನೋಡೋದೇ ಒಂದು ಸುಯೋಗ. ಆ ಪ್ರಯೋಗದ ಪರಿಕಲ್ಪನೆ ಬಗ್ಗೆ ಮತ್ತೆ ಆ ಕನಸುಗಳ ಬಗ್ಗೆ ಏನು ಹೇಳ್ತೀರಿ? ನನಗೆ ಚಿಕ್ಕಮಗಳೂರಲ್ಲಿರ್ತಾನು ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭರತನಾಟ್ಯ ಎಲ್ಲ ನೋಡ್ತಾ ಇದ್ದೆ. ಭಾವಗೀತೆಗಳಿಗೆ ಡ್ಯಾನ್ಸ್ ಕೆಲವೊಂದಿರೋದು, ಅತಿ ಹೆಚ್ಚಾಗಿ ನಾವು ನೋಡೋದು ಕ್ರಮೇಣವಾಗಿ ಭರತನಾಟ್ಯ ಡ್ಯಾನ್ಸು, ಕೂಚಿಪುಡಿ ಈ ಥರ ನೋಡ್ತಾ ಇರ್ತೀವಿ ಕ್ಲಾಸಿಕಲಿ. ಆದರೆ ನನಗೆ ಯಾವಾಗಲೂ ಒಂದಿತ್ತು, ಭಾವಗೀತೆಗಳಿಗೆ ಯಾಕೆ ಡ್ಯಾನ್ಸ್ ಮಾಡಿಸ್ಬಾರ್ದು ಅಂತ. ಈಗಲೂ ಅಷ್ಟೇ ಎಷ್ಟೋ ಜನ ನಾನು ಅಪ್ರೋಚ್ ಮಾಡೋ ಟೈಮಲ್ಲಿ ಹೇಗೆ ನೀವು ಭಾವಗೀತೆಗಳಿಗೆ ಡ್ಯಾನ್ಸ್ ಮಾಡಿಸ್ತೀರಾ ಅಂತ ಕೇಳ್ತಾರೆ. ನೀವು ನೋಡಿ ಆಮೇಲೆ ಹೇಳಿ ಅಂತ ಹೇಳೋದು ನಾನು. ಸೊ ನನಗೆ ಅದೊಂದು ಥಾಟ್ ಬಂತು. ಹಾಗೆ ನನ್ನ ಕಾಲೇಜಲ್ಲಿ ಭರತನಾಟ್ಯ ಸ್ಟೂಡೆಂಟ್ಸು ಇರೋದ್ರಿಂದ ಅವ್ರ ಮ್ಯೂಸಿಕ್ಕಿಗೆ ನನ್ನ ಸ್ಟೂಡೆಂಟ್ಸ್ ಆಗಿರ್ತಾರಲ್ವ, ಹಾಗಾಗಿ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದ್ದೆ, ಈ ಥರ ನನ್ನದೊಂದು ಪರಿಕಲ್ಪನೆ ಇದೆ ಕಣ್ರಪ್ಪ, ಇದನ್ನು ಮಾಡೋಣವಾ ಅಂತ. ಸೊ ಆಯಿತು ಅಂತ ನಾವು ಮೊದಲು ಸ್ಟಾರ್ಟ್ ಮಾಡಿದ್ದು ಭಾವಗೀತೆ ಪೂತಿ ನರಸಿಂಹಾಚಾರ್ ಅವ್ರದ್ದು. ಅದು ತುಂಬ ಸಕ್ಸಸ್ ಆಗಿಬಿಡ್ತು. ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ರು. ಸೆಮಿ ಕ್ಲಾಸಿಕಲ್ ಒಂಥರ, ಈಗ ಕೃಷ್ಣ ರಾಧೆ ಅಂದರೆ ಸೆಮಿ ಕ್ಲಾಸಿಕಲ್. ಸೊ ಅದಾದಮೇಲೆ ಲಾಸ್ಟು ಹೋದ ವರ್ಷ ದಸರಾದಲ್ಲಿ ಕುವೆಂಪು ಅವ್ರದ್ದೊಂದು ಆ್ಯಡ್ ಮಾಡಿದೆ ನಾನು, ಹಾಲು ಹಳ್ಳ ಹರಿಯಲಿ ಅಂತ. ಅದಕ್ಕೂ ಸಿ ಅಶ್ವಥ್ ಅವರ ಸಂಯೋಜನೆ, ಅದು ತುಂಬ ಚೆನ್ನಾಗಿತ್ತು. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಲೆಯು ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ, ತುಂಬ ಚೆನ್ನಾಗಿದೆ ಅದು. ಸೊ ಅದು ಅಷ್ಟೇ ಸಿಕ್ಕಾಪಟ್ಟೆ ಸಕ್ಸಸ್ ಆಗೋಯ್ತು. ಹೀಗೆ ಒಂದಾದ್ಮೇಲೆ ಒಂದು ತುಂಬ ಚೆನ್ನಾಗಿ ಮಾಡ್ತಾ. ಅದಕ್ಕೆ ಇನ್ನೊಂದು ಸ್ಪೆಷಲ್ ಅಂದರೆ ಪ್ಲೇ ಮಾಡಲ್ಲ ನಾವು ಯಾವುದೇ ಸಾಂಗ್, ನಾವು ಹಾಡ್ತಾ ಇರ್ತೀವಿ, ಅವ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ನಮ್ಮದು ಇಂಟ್ರಾಕ್ಷನ್ಸ್ ಇದ್ದೇ ಇರುತ್ತೆ, ನಾವು ಅವ್ರ ಮಧ್ಯೆ ಓಡಾಡೋದು, ಏನೋ ಒಂಥರ ಸ್ಪೆಷಲ್. ಸೊ ಇದು ಸಕ್ಸಸ್ ಆಗ್ತಾ ಇದೆ, ಇನ್ನೂ ಸಕ್ಸಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಕನಸುಗಳಿದೆ, ಖಂಡಿತವಾಗ್ಲೂ ಇದೆ. ಯಾಕಂದರೆ ನನ್ನ ಧ್ವನಿ ಮ್ಯೂಸಿಕಲ್ ಟ್ರಸ್ಟ್ ಏನಿದೆಯೋ, ನಾವು ಅದಕ್ಕೆ ಪಕ್ಕದಲ್ಲಿ ಒಂದು ಬ್ರ್ಯಾಕೆಟಲ್ಲಿ ಇನ್ನೊಂದು ಹೆಸರು ಸೇರಿಸ್ಕೊಂಡಿದ್ದೀನಿ, ವೀವಿಂಗ್ ವಾಯ್ಸ್ ಅಂತ. ಅಂದರೆ ಎವ್ರಿ ಟೈಮ್ ಅದು ನಾದ ನೇಯ್ಗೆ, ಹೊಸ ನೇಯ್ಗೆಗಳು ಆಗ್ತಾ ಇರುತ್ತೆ ಸಂಗೀತದಲ್ಲಿ ಅನ್ನೋ ಥರ ವೀವಿಂಗ್ ವಾಯ್ಸ್ ಅಂತ ಬ್ರ್ಯಾಕೆಟಲ್ಲಿದೆ. ಸೊ ಈ ನನ್ನ ಸಂಗೀತ ಶಾಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈಗ ಚೆನ್ನಾಗೇ ನಡೀತಿದೆ. ಈಗಲೂ ಅಷ್ಟೇ ನಾನು ವಿದೇಶಗಳಲ್ಲೂ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತೀನಿ, ಆನ್ಲೈನ್ ಆಫ್ಲೈನು, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಯಾಕಂದ್ರೆ ಭಾವಗೀತೆ ಹೇಳ್ಕೊಡ್ಲೇಬೇಕು. ಆಮೇಲೆ ವೀಣೆ, ಗಿಟಾರ್, ಯುಕ್ಲೇಲಿ ಅಂತ ಈಗ ಹೊಸ ಒಂದು ಇನ್ಸ್ಟ್ರೂಮೆಂಟು. ಸೊ ಇಷ್ಟೆಲ್ಲ ನನ್ನ
ಸ್ಕೂಲಲ್ಲಿ ನಡೀತಾ ಇದೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆಮೇಲೆ ನನಗೆ ಒಳ್ಳೆಯ ಗಾಯಕಿ ಆಗಬೇಕು ಅನ್ನೋದಕ್ಕಿಂತ ನಾನು ಒಳ್ಳೆ ಗುರು ಆಗಬೇಕು, ತುಂಬ ಆಸೆ ಇದೆ ನನಗೆ. ಖಂಡಿತವಾಗಿಯೂ ನಿಮ್ಮ ವಿದ್ಯಾರ್ಥಿಗಳೇ ಪುಣ್ಯವಂತರು ಅಂತ ಹೇಳಬಹುದು. ಮುದ್ದಾದ ಮಗಳಿದ್ದಾರೆ, ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕುಟುಂಬದವರ ಈ ಹಂತದ ಸಾಧನೆಯ ಬಗ್ಗೆ, ಅವರ ಸಹಕಾರದ ಬಗ್ಗೆ ಮಾತಾಡೋದಾದರೆ? ಖಂಡಿತವಾಗ್ಲೂ ಇದನ್ನು ನಾನು ಹೇಳಲೇಬೇಕು. ಯಾಕಂದರೆ ನನ್ನ ಮನೆ ಸಂಗೀತಮಯ ವಾತಾವರಣ. ಅವ್ರು ಅಫ್ಕೋರ್ಸ್ ಅವರು ಕೊಟ್ಟೇ ಕೊಡಬೇಕಿತ್ತು. ನನ್ನ ನಿಜವಾಗ್ಲೂ ನೀವು ನಂಬಲ್ಲ ಸರಿ, ಅಣ್ಣಂದ್ರಿಗಿಂತ ನನಗೆ ಅತ್ತಿಗೆಯವ್ರು ತುಂಬ ಸಪೋರ್ಟು. ಅಕಸ್ಮಾತ್ ನನ್ನ ಗಂಡ ಆಗಲಿ ನನ್ನ ಅಣ್ಣಂದ್ರಾಗಲಿ ಅಮೆರಿಕ ಹೋಗಬೇಕು ಅಂದೆಲ್ಲ, ಅಲ್ಲಿಗೆಲ್ಲ ಹೋಗೋದು ಒಂಥರ ರಿಸ್ಕ್ ಆಗಿ ತಗೋತೀಯ ಹಾಗೆ ಹೀಗೆ ಅಂದರೆ ನಮ್ಮ ಅತ್ತಿಗೆಯವ್ರು ಹೋಗ್ಲಿ ಬಿಟ್ರಿ, ಅವಳು ಹೋಗಿ ನೀನು ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ. ನನ್ನ ಮಗಳು ಅಷ್ಟೇ, ಅಮ್ಮ ನೀನು ಬರೋ ಚಾನ್ಸ್ ಏನು ಬಿಡಬೇಡ, ಏನೇ ಆಗಲಿ ನಾನು ನೋಡ್ಕೋತೀನಿ, ನಾನು ನೋಡ್ಕೋತೀನಿ, ನಾನು ದೊಡ್ಡವಳಾಗ್ಬಿಟ್ಟಿದ್ದೀನಿ, ಸೊ ನೀನು ಆರಾಮ್ಸೆ ಹೋಗ್ಬಾರಮ್ಮ ಅಂತ ಪಾಸ್ಪೋರ್ಟಿಂದನೂ ಹೋಗೋವರೆಗೂ ಟಿಕೆಟ್ವರೆಗೂ ಎಲ್ಲ ಕೂಲಂಗುಷವಾಗಿ ನೋಡ್ಬಿಟ್ಟು ಅವಳು ಮುಂದೆ ನಿಂತಿರ್ತಾಳೆ. ನನಗೆ ಅವಳು ಹಾಡಲ್ಲ, ಆದರೆ ಸೆಲೆಕ್ಷನ್ ಆಫ್ ಸಾಂಗ್ಸ್ ಕೆಲವೊಮ್ಮೆ ಅವಳದು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಸಪೋರ್ಟಿವ್. ಸಾಕು ನನಗೆಷ್ಟು. ನನ್ನ ಅತ್ತೆ ಮನೆಯಲ್ಲೂ ಅಷ್ಟೇ, ಯಾವತ್ತೂ ನೀನು ಹಾಡಬೇಡ ಮಾಡಬೇಡ ಅಂತ ಹೇಳಿಲ್ಲ. ಅತ್ತೆ ನನ್ನ ಈಗಿಲ್ಲ, ಅತ್ತೆ ಮಾವ, ಆದರೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು. ತುಂಬ ಖುಷಿ. ನಮ್ಮ ಮಾವ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ನನ್ನ ಹಾಡಿರೋ ಕ್ಯಾಸೆಟ್ಗಳೆಲ್ಲ ಹಾಡಿರುತ್ತಲ್ಲ, ಅದನ್ನ ದೇವಸ್ಥಾನಗಳಲ್ಲಿ ಪ್ಲೇ ಮಾಡಿಸ್ಬಿಟ್ಟು ಇದು ನನ್ನ ಸೊಸೆ ಹಾಡಿದ್ದು ಅಂತೆಲ್ಲ ಅವ್ರ ಹತ್ರ ಹೇಳೋವಷ್ಟು ಖುಷಿ ಅವ್ರಿಗೆ. ಎಲ್ಲರನ್ನೂ, ಕುಟುಂಬದವ್ರನ್ನಷ್ಟೇ ಅಲ್ಲ, ನಮ್ಮ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಗಾಯಕಿಯಾಗಿ ಬೆಳೆದಿದ್ದೀರಿ. ನಿಮ್ಮ ಈ ಕಲಾ ಸೇವೆ ನಿರಂತರವಾಗಿ ಸಾಗ್ತಾ ಇರಲಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಈಗಲೇ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕಾರ್ಯಕ್ರಮವನ್ನು ನಿಮ್ಮ ಅದ್ಭುತವಾದಂಥ ಮತ್ತೊಂದು ಗಾಯನದೊಂದಿಗೆ ಅಂತ್ಯಗೊಳಿಸೋಣ ಅಂತ. ಖಂಡಿತವಾಗ್ಲೂ ಖಂಡಿತವಾಗ್ಲೂ. ನಿಮಗೆ ಇಷ್ಟವಾಗಿರೋ ಹಾಡು? ಎಮ್.ಎನ್. ವ್ಯಾಸರಾವ್ ಸರು ಅವರ ಒಂದು ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ, ನಿನ್ನ ಕಂಗಳ ಕುಳದೆ ಬೆಳದಿಂಗಳು ಹೇಳಿದಂತೆ. ಹೌದು, ತುಂಬ ಇಷ್ಟ ಅದು. ಅದನ್ನು ಹಾಡ್ತೀನಿ. ಖಂಡಿತವಾಗಿಯೂ ಹಾಡಿ. ಸ್ವಲ್ಪ ನೀರು ಕುಡಿಬೋದಾ? ಹಾಂ, ಖಂಡಿತವಾಗಿಯೂ. ಇನ್ನಷ್ಟು ಮಗದಷ್ಟು ಅವಕಾಶಗಳು ಸಿಗಲಿ. ಯಾವುದೇ ದೊಡ್ಡ ದೊಡ್ಡ ಉತ್ಸವವಾಗಲಿ, ಎಲ್ಲ ಉತ್ಸವಗಳಲ್ಲೂ ತಮ್ಮ ತಂಡ, ತಮ್ಮ ಗಾಯನ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಹೀಗೆ ನಮ್ಮ ಕನ್ನಡದ ಕಂಪನ ಪಸರಿಸುವ ಹೆಮ್ಮೆಯ ಕನ್ನಡತಿಯಾಗಿ, ಹೆಣ್ಣು ಮಗಳಾಗಿ ಬೆಳೀರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಸವಿಯಾಗಿ ನೀವು ಮಾತಾಡ್ತಾ ಇದ್ದೀರಾ, ನೋಡೋಕ್ಕೂ ತುಂಬ ಸವಿಯಾಗೇ ಇದ್ದೀರಾ. ಸೊ ನಿಮ್ಮ ಜೊತೆ ಮಾತಾಡ್ತಾ ಕಾರಣ ನಿಮ್ಮ ಗೀತೆಗಳು. ಓ, ಥ್ಯಾಂಕ್ ಯು. ಸೋಜಿಗಲ್ಲಾಗಿರುವೆ ಸೆಳೆದು ನಿನ್ನಯ ಕಡೆಗೆ, ಗರಿಗೆದರೆ ಕನಸುಗಳು ಕಾಡುತ್ತಿಹವು, ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ, ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು, ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿ